तत्पदं दर्शितं येन तस्मै श्रीगुरवे नमः। शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶಿವಾವತಾರಿಗಳು, ಜಗದ್ವಂದ್ಯರು, ಜಗದ್ಗುರುಗಳು, ಅದ್ವೈತ ಸಿದ್ಧಾಂತ ಶಾಸ್ತ್ರದ ಅನಭಿಷಿಕ್ತ ದೊರೆಗಳೂ ಆಗಿರುವ ಸದ್ಗುರು ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಸದ್ಗುರು ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ, ಮಹಾಮೌನ ಯೋಗಿ ಸದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕರೆಲ್ಲರಲ್ಲಿಯೂ ಅನಂತ ನಮಸ್ಕಾರಗಳು. ನಿನ್ನೆಯ ಪ್ರವಚನದಲ್ಲಿ ಒಂದೆರಡು ನುಡಿಗಳು ಹೋಗ್ತಾವೆ. ಹಿಂದಿನ ಸೂತ್ರದಲ್ಲಿ ವನಿತಾದಿ ವಿಷಯವೆಂದು ಅರಿದನೆ ಮುಮುಕ್ಷುವೆನಿಪ್ಪನು ಎಣಿಯಳಿ ಅನ್ನೋ ಸೂತ್ರದಲ್ಲಿ ಕೊನೆಗೆ ಒಂದೆರಡು ನುಡಿಗಳು ಹೋಗ್ತಾವ. ನೋಡ್ಕೊಂಡು ಬರೋಣ. ವಿಷಯವಲ್ಲರಿಯೇ ನಿರ್ವಿಷಯವಾದ ಆತ್ಮನು ವಿಷಯಿಗೆ ತೆಂಕಲೈದುವನಿಗೆ ಬಿಸಜ ಜಲಾಯತ ಲೋಚನೆ ಕಾಣಲ್ಗೆ ವಿಷಯವೆನಿಸದವು ನಮರಾತ್ರಿ ಬಿಸಜ ದಳಾಯತ ಲೋಚನೆ. ಸಂಬೋಧನ ಪ್ರಶ್ನ. ಬಿಸಜ ದಳಾಯತ ಲೋಚನೆ, ಕಮಲದ ದಳದಂತಹ ಕಣ್ಣುಳ್ಳವಳೆ, ಕಮಲದ ದಳದಂತಹ ಕಣ್ಣುಳ್ಳವಳೆ. ಹರಿಯೇ ವಿಚಾರ ಮಾಡಿ ನೋಡಿದರೆ ನಿರ್ವಿಷಯವಾದ ಆತ್ಮನು ಯಾವ ಪ್ರಮಾಣಗಳಿಗೂ ವಿಷಯವೂ ಆಗದೇ ಇರುವಂತಹ ಆತ್ಮನು ವಿಷಯಿಗೆ ಬಾಹ್ಯ ಪದಾರ್ಥಗಳಲ್ಲಿ ಅನುರಾಗವನ್ನು ಹೊಂದಿರುವಂತಹ ವಿಷಯಿಗೆ ಪ್ರಪಂಚವೇ ಸತ್ಯ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಇವೇ ಸತ್ಯ, ಇವುಗಳನ್ನು ಬಿಟ್ಟು ಬೇರೆ ಏನೇನೂ ಇಲ್ಲ ಎಂದು ಇವುಗಳನ್ನೇ ಸಂಪಾದನೆ ಮಾಡುವುದರಲ್ಲಿ ತನ್ನನ್ನು ತೊಡಗಿಸಿಕೊಂಡವನು ವಿಷಯಿ ಅಂತ ಕರಿತೇವೆ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಇವೇ ಇರುವ 5 ವಿಷಯ, ಇವುಗಳೇ ಸತ್ಯ ಎಂದು ತಿಳಿದುಕೊಂಡು ಅವುಗಳಲ್ಲಿಯೇ ಮುಳುಗಿದಂತಹ ವಿಷಯಿಗೆ ಆತ್ಮನು ವಿಷಯವಲ್ಲ ಅಂದರೆ ಆತ್ಮನನ್ನು ತಿಳಿಯಲಿಕ್ಕೆ ಆತನು ಯೋಗ್ಯನೇ ಅಲ್ಲ. ಆತ್ಮನನ್ನು ಅರಿಯುವ ತಾಕತ್ತ ಅವನಲ್ಲಿ ಇಲ್ಲವೇ ಇಲ್ಲ. ಹೇಗೆ ಶ್ರುತಿ ಯುಕ್ತಿಗಳನ್ನು ಕೂಡಿಸಿಕೊಂಡು ಅನುಭವ ಗಮ್ಯವಾಗುವಂತೆ ಹೇಳಿದರೂ ಕೂಡ ವಿಷಯಾಸಕ್ತವಾದ ಮನಸ್ಸುಳ್ಳ ವ್ಯಕ್ತಿಗೆ ಆತ್ಮತತ್ವ ವಿಷಯವು ಎಂದೂ ಆಗುವುದಿಲ್ಲ ಅಂತ ಇದರ ಅಭಿಪ್ರಾಯ. ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ ಕೊಡ್ತಾರೋ? ಹಿಮಾಲಯ ಪರ್ವತವನ್ನು ನೋಡಲಿಕ್ಕೆ ಹೊರಟ, ಎಲ್ಲಿಂದ? ಕರ್ನಾಟಕದ ದಕ್ಷಿಣ ದಿಕ್ಕಿಗೆ ಹೊರಟ. ಹಿಮಾಲಯ ಪರ್ವತ ನೋಡಲಿಕ್ಕೆ ಹೊರಟ, ಕರ್ನಾಟಕದಿಂದ ದಕ್ಷಿಣ ದಿಕ್ಕಿಗೆ ಹೊರಟ. ಎಂದಾದರೂ ಈತನಿಗೆ ಹಿಮಾಲಯ ಪರ್ವತದ ದರ್ಶನವು ಆಗಬಹುದೇ? ಆಗುವುದಿಲ್ಲ. ಹಾಗೆಯೇ ವಿಷಯಗಳಲ್ಲಿ ತನ್ನ ಮನಸ್ಸನ್ನು ಕೊಟ್ಟು ಆತ್ಮತತ್ವವನ್ನು ತಿಳಿಯುತ್ತೇನೆ ಎಂದು ಶಾಸ್ತ್ರಾದಿಗಳ ನಡೆಯುವಲ್ಲಿ ಬಂದು ಕುಳಿತರೂ ಕೂಡ ಅವನಿಗೆ ಆತ್ಮತತ್ವದ ಸಾಕ್ಷಾತ್ಕಾರ ಆಗುವುದಿಲ್ಲ ಅನ್ನುವ ಅಭಿಪ್ರಾಯ ಇದರಲ್ಲಿ. ಮತ್ತೇನಲ್ಲಿ ನುಡಿ ಅಭಿಪ್ರಾಯ. ವಿಷಯವೂ ಅಲ್ಲ ಪದಚ್ಛೇದ. ಆತ್ಮತತ್ವವು ವಿಷಯವೂ ಅಲ್ಲ. ಅರಿ ಅಂದರೆ ವಿಚಾರ ಮಾಡಿ ತಿಳಿಯಲು ಅಂತ ಮೊದಲೇ ಹೇಳಿಯಾಗಿದೆ. ಅಂದರೆ ಇಲ್ಲಿ ಅಭಿಪ್ರಾಯ ಏನು? ಮುಮುಕ್ಷುವಾದವನು ಪ್ರಾಪಂಚಿಕ ವಿಷಯಗಳಲ್ಲಿ ಅತ್ಯಂತ ಅನಾಸಕ್ತನಾಗಿರಬೇಕು ಅನ್ನೋದು ಮುಖ್ಯವಾದ ಅಭಿಪ್ರಾಯ. ಇಲ್ಲಿ ಅದರಿ ನೀ ಅಂತಿದೆಯಲ್ಲ, ಪುಸ್ತಕ ನೋಡ್ರಿ.
ಅದರಿ ನೀ ಅಂತ ಇದೆಯಲ್ಲ, ಅದರಿ ಮೀ ಅಂತ ಮಾಡಿದ್ರೆ ಇನ್ನೂ ಅಷ್ಟು ಸರಳ ಆಗ್ತದೆ. ನೀ ತೆಗೆದ ಮೀ ಹಾಕಿದ್ರೆ ಅಷ್ಟು ಸರಳ ಆಗ್ತದೆ. ಅದರಿಂ ಈ ತ್ರೈಲೋಕ್ಯದೊಳಗೆ ಒಂದನು ಏನನು ವಧಿಸದೆ ತನ್ನನು ಅರಿದು ನಿತ್ಯ ಪದದೊಳದಿಂದ ಒಡಗೂಡಿ ನೆರೆ ನಿಲ್ಲುವುದೇ ಬುದ್ಧಿ ಮೋಕ್ಷಾರ್ಥಿಯು ಎನಿಪಂಗೆ. ಎಂದು ಎಷ್ಟೋ ಕಡೆ ಮಕಾನ್ ಹಾಕಿದ್ದಾರೆ ಇಂಥ ಜಾಗದಲ್ಲಿ. ಇದು ನೀ ನಕಾರ ಬಿದ್ದತಿ, ಇಲ್ಲಿ ನೀ ತೆಗೆದುಬಿಡೋದು, ಮೀ ಬರ್ಕೊಳ್ಳೋದು ಸರಳ ಕತೆ ಹೋಗ್ಲಿಕ್ಕೆ. ಅದರಿಂ ಈ ಮೀ ಬರ್ದೀವ ಅಂದ್ರೆ ಅದರಿಂ ಈ ಅಂತ ಪದಚ್ಛೇದ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಅದರ ನಕಾರತೆ ಅದರಿಂ ಅಂತ ಹೇಳೋದು ಸ್ವಲ್ಪ ಕಷ್ಟ. ಮಕಾರ ಇತ್ತಂದ್ರೆ ಅದರಿಂ ಅಂತ ಹೇಳಲಿಕ್ಕೆ ಸುಲಭ ಆಗ್ತದೆ. ಆದ್ದರಿಂದ ಈ ತ್ರೈಲೋಕ್ಯದೊಳಗೆ 3 ಲೋಕದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ ಅಂತಾರೆ ಇಟ್ಕೊಳ್ರಿ, ಜಾಗ್ನ ಸ್ವಪ್ನ ಸುಷುಪ್ತಿ ಅಂತ ಅಂದರೂ ಇಟ್ಕೊಳ್ರಿ. ಇಂದು ಹೇಳಿ ಬಂದ 3 ಲೋಕ ಯಾವ ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿ ಬರ ಜಾಗ್ರದಲ್ಲಿ ಹೇಳ್ಕೊಂಡು ಬಂದ. ಈ ತ್ರೈಲೋಕ್ಯದೊಳಗೆ ಒಂದನು ಏನನು ವಧಿಸದೆ ಆಗಬೇಕು. ಅದು ಪ್ರಾಸಕ್ಕೆ ಅನುಗುಣವಾಗಿ ವಧಿಸದೆ, ಯಾವುದೇ ಒಂದು ಪದಾರ್ಥವನ್ನು ಇಚ್ಛಿಸದೆ. ಅದೇನು ಬರಬೇಕು ಭೋಗ, ಕರ್ಮದ ಬುತ್ತಿ ಕಟ್ಕೊಂಡು ಬಂದ ಶರೀರ ಅದು ಬಂದು ತಾನೇ ಊಟ ಮಾಡಿಸ್ತದೆ. ಅದು ಸುಖವೋ ದುಃಖವೋ ಗೊತ್ತಿಲ್ಲ ಲೌಕಿಕವಾಗಿ. ಈ ಶರೀರ ಬದುಕುವುದಕ್ಕೆ ಏನು ಬೇಕು ಅಂದ್ರೆ ಕರ್ಮದ ಬುತ್ತಿ ಕಟ್ಕೊಂಡೇ ಬಂದತ್ತಿದು. ಯಾಕಿದ್ರು ಇದಕ್ಕೆ ಊಟ ಮಾಡಿಸ್ತಿರ್ತಾರೆ. ಅವಕ್ಕೆಲ್ಲ ಕತೆ ಹೇಳೋದು ಬೇಡ, ಕತೆ ಹೇಳಿ ಸಮಯ ಯಾರು ಮಾಡೋದು ಬೇಡ. ಪ್ರಾರಬ್ಧ ಕರ್ಮ ಊಟ ಮಾಡಿಸೇತಿರ್ತದೆ ಒಂದಿಲ್ಲ ಒಂದು ರೀತಿಯಿಂದ. ಅದಕ್ಕಾಗಿ ಏನನ್ನು ಈತನು ವಧಿಸದೆ, ಒಂದನು ಏನನು ವಧಿಸದೆ ಅಂದ್ರೆ ಬಯಸದೆ, ತನ್ನನು ಅರಿದು ನಿತ್ಯ ಪದದೊಳು ತನ್ನ ಸ್ವರೂಪವನ್ನು ತಿಳಿಬೇಕು. ಗುರುಗಳಿಗೆ ಶರಣಾಗತನಾಗಿ ತನ್ನ ಯಥಾರ್ಥವಾದ ಸ್ವರೂಪವನ್ನು ತಿಳಿಯಬೇಕು. ಅಂದ್ರೇನು? ಶರೀರ ನಾನಲ್ಲ, ಸೂಕ್ಷ್ಮ ಶರೀರವೂ ನಾನಲ್ಲ, ಸ್ಥೂಲ ಶರೀರ ನಾನಲ್ಲ, ಸೂಕ್ಷ್ಮ ಶರೀರ ಅಲ್ಲ. ಇಷ್ಟು ಹೇಳಿದಾಗ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲವುಗಳನ್ನು ನೇತಿಗಳಿದಂದ್ರೇನು? ನಾನು ಅಲ್ಲ ಅಂತ ತಿಳಿಯುವುದೇ ನೇತಿಗಳಿಯುವುದು. ನೇತಿಗಳಿಯುವುದಂದ್ರೆ ಇವನ್ನೆಲ್ಲ ತೆಗೆದೊಲಿತಂತಲ್ಲ. ಇವು ಯಾವುಗಳು ನಾನಲ್ಲ ಎಂದು ತಿಳಿದು ತನ್ನನ್ನು ಅರಿದು ಅಂದರೆ ಯಾವ ಪ್ರತ್ಯೇಕಾತ್ಮ ಚೈತನ್ಯವಿದೆಯೋ ಅದುವೇ ನಾನು ಎಂದು ತಿಳಿದು ಅರಿದು ನಿತ್ಯ ಪದದಳು ಆತ್ಮತತ್ವ ಒಂದೇ ನಿತ್ಯ, ಉಳಿದದ್ದೆಲ್ಲವೂ ಅನಿತ್ಯ. ಆತ್ಮತತ್ವಕ್ಕಿಂತಲೂ ಭಿನ್ನವಾದದ್ದೆಲ್ಲವೂ ತೋರ್ತದ, ಅಡಗ್ತದೆ. ಯಾವುದು ತೋರುವುದಿಲ್ಲವೋ ಅದು ಅಡಗುವುದಿಲ್ಲ. ನಮ್ಮ ನಿನ್ನದರ ಸ್ವರೂಪವಾಗಿರುವ ಆತ್ಮತತ್ವ ಇನ್ನೊಬ್ಬರಿಗೆ ತೋರುವುದಿಲ್ಲ, ನಿನಗೆ ತೋರ್ತದ. ಅದು ಅಭ್ಯಾಸ ಮಾಡಿದ ಮೇಲೆ ಪ್ರತ್ಯೇಕಾತ್ಮ ಚೈತನ್ಯವೇ ನಾನು ಅನ್ನುವ ಜ್ಞಾನ ಬರಬೇಕಾದ್ರೆ ಅಭ್ಯಾಸ ಆಗಬೇಕು. ಅಭ್ಯಾಸ ಇಲ್ಲದೆ ಹೋದರೆ ಆಗೋದಿಲ್ಲ. ಶ್ರವಣ ಮನನ ನಿಧಿತ್ಯಾಸ ಹೇಳ್ಕೊಂಡು ಬಂದಿದ್ದಾರೆ. ನಿತ್ಯ ಪದದಳು ನಿತ್ಯ ಸ್ವರೂಪದಲ್ಲಿ, ಆತ್ಮತತ್ವದಲ್ಲಿ, ಪ್ರತ್ಯೇಕಾತ್ಮ ಚೈತನ್ಯದಲ್ಲಿ ಪದಮೂಲದಿಂದ ಒಡಗೂಡಿ ಅತ್ಯಂತ ಸಂತೋಷದಿಂದ ಆತ್ಮತತ್ವದ ಸಾಕ್ಷಾತ್ಕಾರ ಆಯ್ತಂದ್ರೆ ಭಾಳ ಸಂತೋಷ ಆಗ್ತದೆ. ಭಾವನಾತ್ಮಕವಾಗಿ ಸಾಕ್ಷಾತ್ಕಾರ ಆಯ್ತಂದ್ರೆ ಎಷ್ಟೋ ಸಂತೋಷ ಆಗ್ತದೆ. ಇನ್ನು ಅನುಭವಕ್ಕೆ ಬಂತಂದ್ರೆ ಭಾಳ ಸಂತೋಷ ಆಗ್ತದೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಆದರೆ ಅಭ್ಯಾಸಿಗೆ ಬಂದದೇನು ಅನುಭವ ಅಂದ್ರೆ ಏನೂ ಇಲ್ಲ. ಮುಂದೆ ಅನುಭವಿ ಲಕ್ಷಣ ಮುಂದೆ ಹೇಳ್ತಾರೆ. ಇಲ್ಲಿ ಅಭ್ಯಾಸ ಲಕ್ಷಣ ಹೇಳ್ಕೊಂಡಿದ್ದಾರೆ. ಮೋಕ್ಷಾರ್ಥಿ ಏನಿಪಂಗೆ ಅನ್ನುವಂಥ ಅಭಿಪ್ರಾಯ ಇದೆ. ಪದುಲದಿಂದ ಒಡಗೂಡಿ ಮೋಕ್ಷಾರ್ಥಿ ಏನಿಪಂಗೆ ಬುದ್ಧಿ ನೆರೆ ನಿಲ್ಲುವುದೇ ಯೋಗ್ಯವು. ಆತ್ಮಾಕಾರ ವೃತ್ತಿಯಲ್ಲೇ ಇರಬೇಕು. ಒಂದು ಶ್ರವಣ ಮನನ ನಿಧಿತ್ಯಾಸನ ಮಾಡ್ಕೊಂಡು ಬಂದಿದ್ದಾನಲ್ಲ, ಆತ್ಮಾಕಾರ ವೃತ್ತಿಯಲ್ಲೇ ಮನಸ್ಸು ಇದ್ದದ್ದಾದ್ರೆ ಅದರ ಹೊರ ಹಿಡ್ಕೊಂಬಂದು ಅಲ್ಲೇ ನಿಲ್ಲಿಸೋದು. ಅದನ್ನು ಯಾವ ಹೊರಗೆ ಹೋಗೋದು ಹಿಡ್ಕೊಂಬರೋರು ಯಾರು? ಬುದ್ಧಿ ಹೊರಗೆ ಹೋಗ್ತದ, ಹಿಡ್ಕೊಂಬರೋರು ಯಾರು? ಚಿದಾಭಾಸ
ಚಿದಾಭಾಸ ಇಲ್ಲಿ ಕೆಲಸ ಯಾರಿಗಾನ ಚಿದಾಭಾಸನಿಗೆ ಬುದ್ಧಿ ಹೊರಗೆ ಹೋಗ್ತದೆ, ಎಳ್ಕೊಂಬರ್ಬೇಕದ ನಾವು ಆತ್ಮಾಕಾರ ವೃತ್ತಿಯಲ್ಲೇ ನಡೆಸ್ಬೇಕದನ್ನ. ಮತ್ತು ಬುದ್ಧಿ ಹೊರಗೆ ಹೋಗಿ ಬುದ್ಧಿನ ಅಂದ್ರೆ ಎಳ್ಕೊಂಬರ್ತದೇನ? ಇಲ್ಲ. ರೂಪಕ ಮಾಡ್ಯಾರ ಬೇರೆ ಕಡೆ, ಬುದ್ಧಿಂತೂ ಸಾರಥಿ ವಿದ್ಯೆ ಅಂತ ಮಾಡ್ಯಾರ. ಆದ್ರೆ ಆ ಬುದ್ಧಿಗೂ ಹಿಂದೊಬ್ಬದಾನ, ಅವನೇ ರಥಿಕ, ಅವನೇ ಚಿದಾಭಾಸ. ಚಿದಾಭಾಸನ ಆಜ್ಞೆ ಮೇರೆಗೆ ಸಾರಥಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಚಿದಾಭಾಸನೆ ಎಳೆದುಕೊಂಡು ಬರೋದು ಬುದ್ಧಿಯನ್ನು. ಅದಕ್ಕಾಗಿ ಆತ್ಮಾಕಾರ ವೃತ್ತಿಯಲ್ಲಿಯೇ ಬುದ್ಧಿ ನಿಲ್ಲಬೇಕು. ಬರದವನು ಬುದ್ಧಿ ಎಲ್ಲಿ ಪದರದಿಂದ ಒಡಗೂಡಿ ಬುದ್ಧಿ ನೆರೆ ನಿಲ್ಲುವುದೇ ಮೋಕ್ಷಾರ್ಥಿ ಎನಿಪಂಗೆ ಯೋಗ್ಯವು ಅಂತ ಒಂದು ಶಬ್ದ ಹಾಕ್ಬೇಕು ಕೈಲಿ. ಯೋಗ್ಯವು, ವಿಹಿತವು ಅಂತ ಹಾಕ್ಬೇಕು ಶಬ್ದ, ಯಾಕಂದ್ರೆ ಕ್ರಿಯಾಪದ ಇಲ್ಲ. ಯೋಗ್ಯವು ಇಲ್ಲಿ ಅಭಿಪ್ರಾಯ ಏನಾಯಿತು ಅಂತ ಕೇಳಿದರೆ, ಒಟ್ಟು ವಿಷಯಗಳಲ್ಲಿ ಮನಬುದ್ಧಾದಿಗಳನ್ನು ತೊಡಗಿಸದೆ ಆದಷ್ಟು ಮಟ್ಟಿಗೆ ಶಾಸ್ತ್ರಜನ್ಯ ಯಾವ ಜ್ಞಾನ ಇದೆಯಲ್ಲ, ಪ್ರತ್ಯೇಗಾತ್ಮ ಪರಬ್ರಹ್ಮ ಚೈತನ್ಯವೇ ಸತ್ಯ ಅನ್ನುವಂಥದ್ದು, ಆ ಸತ್ಯ ಸ್ವರೂಪವಾಗಿರುವ ಪ್ರತ್ಯೇಗಾತ್ಮ ಚೈತನ್ಯವೇ ನಾನು ಅನ್ನುವಂಥ ವೃತ್ತಿ ಆಗಬೇಕು, ಅಂತಃಕರಣದ ವೃತ್ತಿ ಆಗಬೇಕು. ಇದು ಈ ವೃತ್ತಿ ಕೆಡದಂತೆ ತಡೆ ಹಿಡಿಯುವುದೇ, ನಿಲ್ಲಿಸುವುದೇ ಮೋಕ್ಷಾರ್ಥಿಯು ಎಂದು ಕರೆಸಿಕೊಳ್ಳುವಂತಹ ಸಾಧಕನಿಗೆ ಯೋಗ್ಯವು ಅಂತ ಇದರ ಅಭಿಪ್ರಾಯ. ಮುಂದಿನ ಸೂತ್ರಕ್ಕೆ ಹೋಗೋಣ, ನೋಡೋಣ. ದ್ವೈತ ವಿರಕ್ತನು ಅದ್ವೈತಾನುರಕ್ತನು ಅಪ್ಪಾತನು ಅಭ್ಯಾಸಿಯೆಂದು ಎನಿಪನು. ದ್ವೈತ ವಿರಕ್ತನು ಅದ್ವೈತ ಅನುರಕ್ತನು ಅಪ್ಪಾತನು ಅಭ್ಯಾಸಿಯು ಎಂದು ಎನಿಪನು. ಪದಚ್ಛೇದ ಪೂರ್ಣ. ನೋಡ್ರಿ, ದ್ವೈತ ವಿರಕ್ತನು, ದ್ವೈತ ಅಂದ್ರೆ ಪ್ರಪಂಚ, ಆತ್ಮನನ್ನು ಬಿಟ್ಟು ಅನಾತ್ಮವಾಗಿರುವಂತಹ ಪ್ರಪಂಚ, ಇದು ದ್ವೈತ. ಎಲ್ಲಿ ಎರಡಿದೆ ಅದು ದ್ವೈತ. ಅಲ್ಲಿ ಅನುರಕ್ತನಾಗಿರಬಾರ್ದು, ವಿರಕ್ತನಾಗಿರಬೇಕು. ಬಾಹ್ಯ ಪದಾರ್ಥಗಳಲ್ಲಿ ಆಸಕ್ತಿ ಇರಬಾರ್ದು ಅಂತ ಇದರ ಅಭಿಪ್ರಾಯ. ಈ ರೀತಿ ಹೇಳೋದು ಮತ್ತೆ ಮತ್ತೆ. ಆಸಕ್ತಿ ಅನಭಿಷ್ವಂಗ ಪುತ್ರದಾನ ಗೃಹಾದಿಷು, ಹಿಂದಿನ ಪ್ರವಚನದಲ್ಲಿ ಬಂದಿದೆ ಈ ವಾಕ್ಯ. ಆಸಕ್ತಿ ಅನಭಿಷ್ವಂಗ ಇದ್ದಾನ, ಪದ್ಮಪತ್ರ ಮೇವಾಂಭಸ, ಇದ್ದು ಇಲ್ಲದಂಗಿರ್ಬೇಕಂತ. ಇವು ಶಾಸ್ತ್ರದ ಮಾತುಗಳು ತಿಳಿದು ಕಷ್ಟ. ಇದ್ದು ಇಲ್ಲದಂಗಿರ್ಬೇಕು, ನೋಟದಲ್ಲಿ ಇದ್ದಂಗೆ ಕಾಣಬೇಕು, ತನ್ನೊಳಗೆ ಇಲ್ದಂಗಿರ್ಬೇಕು. ಅಂದ್ರೆ ಇವು ಯಾವ ವಸ್ತುಗಳು ನನ್ನೂ ಅಲ್ಲ, ನಾನು ಈ ವಸ್ತುಗಳವನು ಅಲ್ಲ. ಇದು ಒಳಗಿರ್ಬೇಕು. ಹೊರಗೆ ಇವೆಲ್ಲ ನನ್ನೂ ಅನ್ನುವಾಗಿರ್ಬೇಕು. ಮತ್ತು ಹೊರಗೆ ಹಂಗೆ ಮಾಡಿಗಿಡೀರಿ, ಇವೆವು ನನ್ನೂ ಅಲ್ಲ ಅಂತ ಯಾರು ಎಲ್ಲ ತೊಗೊಂಡು ಹೋಗ್ಬಿಡ್ತಾರೆ. ಹೊರಗೆ ಮಾತ್ರ ಇವೆಲ್ಲ ನನ್ನವು ಅನ್ನುವಂಗಿರು, ಒಳಗೆ ಮಾತ್ರ ಇವು ನನ್ನವುಗಳು ಅಲ್ಲ ಅನ್ನುವಂಗಿರು ಅನ್ನುವುದೇ ಮುಖ್ಯವಾದ ಅಭಿಪ್ರಾಯ. ದ್ವೈತ ವಿರಕ್ತನು ಅದ್ವೈತ ಅನುರಕ್ತನು. ಬ್ರಹ್ಮ ಅದ್ವೈತ, ಎಲ್ಲರಲ್ಲಿ ಹಾಸು ಹಕ್ಕಾಗಿದೆ ಅದ್ವೈತತ್ವ. ಅದು ಸಾಮಾನ್ಯ ಚೇತನ ಅಂತ ಕರಿತೇವೆ. ವಿಶೇಷ ಚೇತನ ಅಲ್ಲ, ಸಾಮಾನ್ಯ ಚೇತನ. ಅದು ಎಲ್ಲರಲ್ಲಿ ಒಳ ಹೊರಗೆ ತುಂಬಿಕೊಂಡಿದೆ. ಅದೇ ಉಪಾಧಿಯಿಂದ ಕೂಡಿಕೊಂಡಿತು ಅಂದರೆ ವಿಶೇಷ ಚೇತನ ಆಗ್ತದೆ, ಅದು ಭಿನ್ನ ಭಿನ್ನ ಆಗ್ತದೆ. ಯಾವಾಗ ವಿಶೇಷ ಚೇತನ ಆಗ್ತದೆ, ಭಿನ್ನ ಭಿನ್ನ ಆಗ್ತದೆ. ಅನೇಕ ಶರೀರಗಳಲ್ಲಿ ಅನೇಕ ಜೀವಾತ್ಮರಗಳು ಅಂತ ಆಗ್ತದೆ. ಸಾಮಾನ್ಯ ಚೇತನ ಮಾತ್ರ ಎಲ್ಲದರ ಒಳ ಹೊರಗೆ ತುಂಬಿಕೊಂಡಿದೆ. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಶ್ಯ ಬಾಹ್ಯತಃ ಅನ್ನುವ ಉಪನಿಷದ್ ವಾಕ್ಯದಂತೆ ಅದು ಎಲ್ಲದರ ಒಳ ಹೊರಗೆ ತುಂಬಿಕೊಂಡಿದೆ. ಅದು ನನ್ನ ಸ್ವರೂಪ ಅನ್ನುವ ಭಾವ ಬರಬೇಕು ಮುಮುಕ್ಷುವಿಗೆ. ಅಂತಹ ಆತ್ಮತತ್ವವೇ ನನ್ನ ಸ್ವರೂಪ. ಮೊದಲು ಪ್ರತ್ಯೇಗಾತ್ಮ ಚೈತನ್ಯ ಅಂದೀವಿ, ಅಂತಹ ಸ್ವರೂಪವೇ ನನ್ನ ಸ್ವರೂಪ. ಇಲ್ಲಿ ಪ್ರತ್ಯೇಗಾತ್ಮ ಚೈತನ್ಯ ಅಂದರೆ ಕನ್ನಡದಲ್ಲಿ ಕೂಟಸ್ಥ ಅಂತ ಕರೆಯೋಣ. ಕೂಟಸ್ಥ ಚೈತನ್ಯವೇ ಪ್ರತ್ಯೇಗಾತ್ಮ ಚೈತನ್ಯ. ಆಭಾಸ ಚೈತನ್ಯ ಜೀವ ಚೈತನ್ಯ. ಆಭಾಸ ಚೈತನ್ಯ ಅಂದರೆ ಮನಬುದ್ಧಿಯಾದಿಗಳಿಂದ ಕೂಡಿಕೊಂಡಿರುವಂತಹ ಚೈತನ್ಯ, ಅದು ಜೀವ ಚೇತನ. ಅದನ್ನು ಚಿದಾಭಾಸ ಅಂತ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದ. ವಿಚಾರಸಾಗರದಲ್ಲಿ ಕೇಳ್ತಾ ಇದ್ದೇವೆ, ವಿಚಾರಸಾಗರ ಭಾಳ ದಿನಗಳಿಂದ. ಮೋಕ್ಷ ಯಾರಿಗೆ ಅಂತ ಪ್ರಶ್ನೆ ಮಾಡಿದೆ. ಮೋಕ್ಷ ಯಾರಿಗೆ? ಮೋಕ್ಷ ಆತ್ಮನಿಗೋ ಕೂಟಸ್ಥನಿಗೋ? ಆತ್ಮ ಅಂದ್ರೆ ಸಾಮಾನ್ಯ ಚೇತನ,
ಕೂಟಸ್ಥ ಅಂತ ಈ ಶರೀರದಲ್ಲಿ ಕೂಟ ಒತ್ತಿಷ್ಟ ಕೂಟಸ್ಥ ಕೂಟಸ್ಥ ಚೇತನಿಗೋ ಅಥವಾ ಚಿದಾಭಾಸನಿಗೋ ಬಂದದ್ದು ಯಾರಿಗೆ ಚಿದಾಭಾಸನಿಗೆ ಬಂದು ಮೋಕ್ಷ ಆಗೋದ್ಯಾರಿಗೆ ಚಿದಾಭಾಸನಿಗೆ ಮೋಕ್ಷ ಆಗ್ತದೆ. ಕೂಟಸ್ಥ ಚೇತನಕ್ಕೆ ಬಂಧನವೂ ಇಲ್ಲ ಮೋಕ್ಷವೂ ಇಲ್ಲ. ಬಂಧನವು ಖರೆ ಹೇಳೋದಾರ ಬಂದಂಗಾಗೈತಿ, ಈಗ ಹಾದಂಗ ಆಗ್ಬೇಕಷ್ಟೇ. ಬಂದಂಗಾಗೈತಿ ಆಗ್ಬೇಕು. ಕತೆ ಕೇಳಿದಿರಲ್ಲ, ಆನೆ ಹೊಡ್ಕೊಂಡು ಹೊಂಟಿದ್ವಪ್ಪ ಒಂದು ಆನೆ. ಪ್ರತಿಯೊಂದು ಆನೆ ಸರ್ಕಸ್ದು ಅವ ಹೊಡ್ಕೊಂಡು ಹೊಂಟಿದ್ದ. ಸುಮ್ಮನೆ ನೆನಪು ಮಾಡ್ತೀನಿ, ಎಲ್ಲ ಸರಪಡಿ ಎಲ್ಲ ಇದ್ದು ಕರೆ ಒಂದು ಊರು ಬಂತು, ರಾತ್ರಿ ಆಯ್ತು ಅಂದ್ರೆ ಹೊತ್ತು ಮಳಿತು, ಅಲ್ಲಿ ವಸತಿ ಮಾಡಬೇಕು, ಎಲ್ಲ ಆನೆಗಳನ್ನು ಕಟ್ಟಿ ಹಾಕ್ಬೇಕವ. 10 ಆನೆ ಇದ್ವು, ಒಂಥರ 9 ಸರಪು ಹೊಡೆದಿದ್ವು. ಒಂದು ಸರಪಡಿ ಎಲ್ಲ ಜಾರಿ ಬಿದ್ದಿತ್ತು. 9 ಆನೆಗಳಿಗೆ ಊಟ ಬಡ್ದ ಕಟ್ಟಿದ, ಇನ್ನೊಂದು ಸರಪಡಿ ಇಲ್ಲ. ಆ ಕಬ್ಬಿಣದ ಸಲಾಕಿ ಊಟ ಬೆಳೆದು ಇಟ್ಕೊಳ್ರಿ, ಯಾವ ಸಾಕಿದ ಆನೆ ಅದಕ್ಕೆ ಬಡದ ಕರೆ ಕಟ್ಟಾಕ ಸರಪಡಿ ಇಲ್ಲ. ಎಲ್ಲಾರ ಬಾದ್ರೆ ಏನು ಮಾಡೋದು? ಒಂದು ಚಿಂತೆ ಐತಪ್ಪ ಪಾಪ ಮಾವುತನಿಗೆ. ಅವನು ಒಬ್ಬ ಆಪ್ತ ಪುರುಷ ಬಂದ ಅಕಸ್ಮಾತಲ್ಲೇ. ಅವನು ಹೇಳಿದ್ದ ತನ್ನ ಕತೆಗೆ, ನಾನು ಹಿಂಗೆ ಸರ್ಕಸ್ತವನು, ಹಿಂಗಾಗಿದೆ, ಒಂದು ಸರಪಳಿ ಎಲ್ಲೇ ಬಿದ್ದು ಹೋಗಿದೆ, ನಿಮ್ಮ ಮನೆಯಲ್ಲಿ ಏನಾದರೂ ಸರಪಳಿ ಇದ್ರು ಒಂದು ತಂದು ಕೊಡ್ರಿ, ಇದನ್ನು ಕಟ್ತೇನು, ಬೆಳಿಗ್ಗೆ ಮತ್ತೆ ಬಿಚ್ಚಿ ಕೊಟ್ಟು ಹಾಕೇನು ಅಂತ. ಅವನು ಶಾನೆ ಐತ ಆಪ್ತ ಪುರುಷ. ಅಮ್ಮ ಸರಪಳಿ ನನ್ನ ಮನ್ಯಾಗಂತೂ ಇಲ್ಲ, ಇದ್ರ ಕೊಡ್ತಿದ್ನಿ, ಆದ್ರೆ ಅದ್ರ ಮುಂದೆ ಊಟ ಬಿಡಿ, ಆನೆ ಮುಂದೆ ಕಟ್ಟಿದಂಗೆ ಮಾಡು ಅಂದ. ಊಟ ಬಡದ ಕಟ್ಟಿದಂಗೆ ಮಾಡಿದ. ಆನೆ ಸುಮ್ಮನೆ ನಿಂತು ಬಿಟ್ಟು ಆಯಿತು, ಬೆಳಕಾಯಿತು, ಎಲ್ಲ ಮುಗೀತು. ಬಿಚ್ಚಿದ 9 ಆನೆ ಇದನ್ನು ಬಿಸಿಲಿಲ್ಲ, ಇದು ಹೋಗಲೇ ಇಲ್ಲ. ಯಾಕೆ ಕಟ್ಟಿ ಹಾಕನಲ್ಲ ಮನೆಗೆ ಇರ್ತಾರೆ. ಮತ್ತೆ ಅವನ ಬಂದ ಅಂತ ಇಟ್ಕೊಳ್ಳೋನು, ಏನು ಮಾಡಿರಿ, ಏನು ಮಂತ್ರ ಹಾಕಿರಿ, ನಾನು ಆನೆ ಹೋಗಬಾರ್ದು, ಬಿಚ್ಚಿದೇನು ಅಂತ ಕೇಳಿ ನಾವು. ಅಲ್ಲ ಬಿಚ್ಚಿಲ್ಲ ಅಂದ. ಕಟ್ಟೆ ಇಲ್ಲ ಬಿಚ್ಚಿಲ್ಲ ಅಂದೇವ. ಅದು ನೀನು ಕಟ್ಟಿದಂಗೆ ಮಾಡಿದಿ, ಇವತ್ತು ಬಿಚ್ಚಿದಂಗೆ ಮಾಡಲ್ಲ ನಾವು. ಬಿಚ್ಚಿದಂಗೆ ಮಾಡಿದ ಆನೆ ಮಾಡಿತ್ತು. ಇವನು ಬಿಚ್ಚಿದ್ರು ಇಲ್ಲೇ ಇವ, ಬಿಚ್ಚದಿದ್ರು ಇಲ್ಲೇ ಇವ. ಯಾಕೆ ಇದು ಸುಮ್ಮನೆ ಮಾಡಿದ್ದೇವೆ, ಒಂದಿಷ್ಟು ಬದಲಾಗಲಿ ಅಂತ. ಮೋಕ್ಷ ಬಂಧನ ಇವೆರಡು ಸುಳ್ಳು. ಒಂದು ಪೂರ್ವಭ್ರಾಂತಿ, ಒಂದು ಉತ್ತರ ಭ್ರಾಂತಿ. ಬಂದಂಗಾಗೈತಿ, ಬಂಧನ ಬಂದಂಗಾಗೈತಿ, ಬಂಧನ ಬಿಟ್ಟಂಗಾಗೈತಿ ಅಷ್ಟೇ. ಅದಕ್ಕಾಗಿ ವಿಚಾರ ಮಾಡಿ ನೋಡಿದರೆ ಚಿದಾಭಾಸನಿಗೆ ಬಂಧನ, ಚಿದಾಭಾಸನಿಗೆ ಮೋಕ್ಷ ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಬರ್ತೇವೆ. ಚಿದಾಭಾಸ ಅಂದ್ರೆ ಅವನ ಸುಳ್ಳ, ಚಿತ್ತದ ಆಭಾಸ. ಅದು ಚೈತನ್ಯನ ಅಲ್ಲ, ಚೈತನ್ಯದ ಆಭಾಸ, ಅವನೇ ಸುಳ್ಳ. ನೋಡ್ರಿ ನಮ್ಮ ಶಾಸ್ತ್ರ ಹೇಗಿದೆ, ಸುಳ್ಳನ್ನು ಹೇಳುತ್ತೆ, ಸುಳ್ಳನ್ನೇ ವಿವರಿಸುತ್ತ ಸತ್ಯವಾದ ವಸ್ತುವನ್ನು ಅನುಭವಕ್ಕೆ ತಂದುಕೊಡುವುದು ಶಾಸ್ತ್ರದ ಮರ್ಯಾದೆ. ಇದನ್ನ ಅನ್ಯವನ್ನು ಅರಿಯುತ್ತ ಅನನ್ಯವನ್ನು ಬೋಧಿಸುವುದು ಅಂತ ಮೊದಲು ಹೇಳ್ಕೊಂಡು ಬಂದಾರೆ ಗ್ರಂಥಕಾರರು ಬಹಳ ಸುಂದರವಾಗಿ. ಆಯಿತು, ಈ ನುಡಿ ವಿಚಾರವನ್ನು ಮುಗಿಸೋಣ. ಮುಂದಿನ ವಿಚಾರ ದ್ವೈತ ವಿರಕ್ತನು ಅದ್ವೈತನು ಅನುರಕ್ತನು ಅನ್ನುವಂಥ ಸೂತ್ರ ಅವೇನು ಮಾಡ್ತಾನೆ ಅನ್ನೋದನ್ನು ನೋಡೋಣ. ಯಮ ನಿಯಮಾನ್ವಿತನು, ಸೂತ್ರ ಅರ್ಥ ಹೇಳ್ತೇನೆ. ದ್ವೈತ ವಿರಕ್ತನು ತಾನು ಅದ್ವೈತ ಅನುರಕ್ತನು ಅಂದ್ರೆ ದ್ವೈತದಲ್ಲಿ ವಿರಕ್ತಿ, ಅದ್ವೈತದಲ್ಲಿ ಅನುರಕ್ತಿ. ಆತ್ಮತತ್ವದಲ್ಲಿ ಅಪ್ಪಾತನು ಅಭ್ಯಾಸಿ ಎಂದು ಏನಿಪನು. ಅಭ್ಯಾಸಿ ಲಕ್ಷಣ ಹೇಳ್ತಾರೆ, ಹಂಗೆ ಮುಂದುವರೆದತಿ. ಅಭ್ಯಾಸಿ ಎಂದು ಏನಿಪನು. ಯಾವುದರ ಅಭ್ಯಾಸಿ? ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಜ್ಞಾನದ ಅಭ್ಯಾಸವನ್ನು ಮಾಡುತ್ತಿದ್ದಾನೆ. ಜ್ಞಾನಾದೇವತು ಕೈವಲ್ಯಂ. ಇದು ಒಂದು ಶ್ರುತಿ ವಾಕ್ಯ ಅಂತ ಬಹಳ ಕಡೆ ಬರ್ಕೊಂಡ್ಬಂದಾರೆ. ಪರಂತು ಈ ಶ್ರುತಿ ಎಲ್ಲಿದೆ ಅನ್ನೋದನ್ನು ನಮ್ಮದು ಮಾಡಿಲ್ಲ. ಆದರೂ ಒಂದು ಕಡೆ ಒಂದು ಶ್ಲೋಕ ಕೇಳ್ತದೆ, ಜ್ಞಾನಾದೇವತು ಕೈವಲ್ಯಂ ಇತಿ ಶ್ರುತ್ಯ ನಿಗದ್ಯತೆ. ಜ್ಞಾನಸ್ಯ ಮುಕ್ತಿ ಹೇತುತ್ವಂ ಅನ್ಯ ವ್ಯಾವೃತ್ತಿ ಪೂರ್ವಕಂ ಅಂತ ಒಂದು ಶ್ಲೋಕ ಇದೆ. ಜ್ಞಾನಾದ್ ಏವ ತು ಕೈವಲ್ಯಂ ಇತಿ ಶ್ರುತ್ಯ
ನಿಗದಿತೆ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ 3 ಕಾಂಡ ಪ್ರಸಿದ್ಧವಾದವುಗಳು. ಇದರಲ್ಲಿಯೂ ಕೂಡ 4ನೆಯ ಸಂಧಿಯ ಆರಂಭದಲ್ಲಿ ಜ್ಞಾನಗತ ಕರ್ಮಕಾಂಡ, ಜ್ಞಾನಗತ ಉಪಾಸನಾಕಾಂಡ, ಜ್ಞಾನಗತ ಜ್ಞಾನಕಾಂಡ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಂತೂ 3 ಪ್ರಕರಣಗಳು ನಮ್ಮಲ್ಲಿ: ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಈ 3 ಪ್ರಕರಣಗಳಿಂದ ಚಿತ್ತಶುದ್ಧಿಗೆ ಅವೆರಡೂ ಕಾರಣ: ಕರ್ಮಕಾಂಡ, ಉಪಾಸನಾಕಾಂಡ. ಆ ಕರ್ಮ ಉಪಾಸನೆಗಳು ಪರಂಪರಾ ಕಾರಣ ಆಗ್ತವೆ, ಸಾಕ್ಷಾತ್ ಕಾರಣ ಆಗೋದಿಲ್ಲ. ಯಾವುದಕ್ಕೆ? ಆತ್ಮ ಸಾಕ್ಷಾತ್ಕಾರಕ್ಕೆ, ಮೋಕ್ಷಕ್ಕೆ ಸಾಕ್ಷಾತ್ ಕಾರಣ ಆಗೋದಿಲ್ಲ ಕರ್ಮ ಉಪಾಸನೆಗಳು. ಚಿತ್ತಶುದ್ಧಿ ದ್ವಾರ, ಅದು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮತ್ತು ಉಪಾಸನೆಗಳನ್ನು ಅನುಷ್ಠಾನ ಮಾಡುತ್ತಾ ಬಂದರೆ ಚಿತ್ತಶುದ್ಧಿ ಮಾಡ್ತವೆ. ಚಿತ್ತಶುದ್ಧಿ ದ್ವಾರ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂದರೆ ಮೋಕ್ಷಕ್ಕೆ ಕಾರಣಗಳು ಆಗುತ್ತವೆ ಅಂತ ಒಪ್ಪಿಕೊಂಡಿದ್ದೇವೆ. ಹಾಗಾದ್ರೆ ಸಾಕ್ಷಾತ್ ಕಾರಣ ಯಾವುದು ಅಂತ ಕೇಳಿದರೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನವೇ ಸಾಕ್ಷಾತ್ ಕಾರಣ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಜ್ಞಾನ ಇದಾಗಬೇಕಾದ್ರೆ ನೇತ್ಯಾತ್ಮಕ ದೃಷ್ಟಿಯಿಂದ ಹೇಳಿರ್ತಾರೆ, ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ ಅಂತ. ಸರ್ವಾತ್ಮಕ ದೃಷ್ಟಿಯಿಂದಲೂ ಉಪದೇಶ ಮಾಡ್ತೇವೆ. ಅಲ್ಲಿ ಕಾರಣಾತ್ಮನ, ಕಾರ್ಯಾತ್ಮನ ಜಗತ್ತು ನೋಡುವಂಗಿಲ್ಲ. ಕಾರಣಾತ್ಮನ ಜಗತ್ತನ್ನು ನೋಡು, ಬ್ರಹ್ಮವೇ ನೀನು, ಸರ್ವಂ ಕಲ್ವಿದಂ ಬ್ರಹ್ಮ, ಇದು ಸರ್ವಾತ್ಮಕ. ಆದರೆ ನೇತ್ಯಾತ್ಮಕ ಏನು ಮಾಡ್ತದೆ ಅಂತ ಕೇಳಿದರೆ ಎಲ್ಲನೂ ತೆಗೆದು ಹಾಕ್ತಾ ಹೋಗ್ತದೆ. ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಇದು ಕಳಿಯಲಿಕ್ಕೆ ಬಾರದೆ ಉಳಿಯುವುದು ಯಾವುದು? ಅದು ನೀನು ಅನ್ನೋದು ಅದರ ಅರ್ಥ. ಅದನ್ನು ಹೇಳೋದಿಲ್ಲ. ಕಲಿಯಲಿಕ್ಕೆ ಬಾರದೆ ಉಳಿಯುವುದು ಯಾವುದೋ ಅದು ನಿನ್ನ ಸ್ವರೂಪ ಅಂತ. ಅದನ್ನು ಸ್ವತಃ ಸಾಧಕನಾದವನು ತನ್ನ ಅನುಭವಕ್ಕೆ ತಂದುಕೊಳ್ಳಬೇಕು. ಗುರುಗಳು ಅನುಭವಕ್ಕೆ ತಂದುಕೊಡುವುದಿಲ್ಲ, ಅನುಭವಕ್ಕೆ ತಂದು ಕೊಡಕ್ಕೂ ಬರುವುದಿಲ್ಲ. ಯಾವುದು? ಕಳೆಯಲಿಕ್ಕೆ ಬಾರದೆ ಉಳಿದಿರುವ ತತ್ವವೇ ನಾನು ಅಂತ ಇವನು ಅನುಭವಕ್ಕೆ ಬರ್ಬೇಕಾದ್ರೆ. ಗುರುಗಳು ಏನು ಮಾಡಿದರು? ಆತ್ಮ ಅಲ್ಲದನ್ನೇ ತಿಗಳಿದ್ರು ಅಷ್ಟೇ. ಅವರು ಆತ್ಮ ಅಲ್ಲದನ್ನೇ ತಿಗಳಿದ್ರು. ಇದನ್ನು ಆನೋಪಾದಾನ ರಹಿತವಾದದ್ದು ನಿನ್ನ ಸ್ವರೂಪ ಅಂತ ಕೇನೋಪನಿಷತ್ ಹೇಳ್ತಾರೆ. ಆನೋಪಾದಾನ ರಹಿತವಾದದ್ದು, ಕೊಡಕ್ಕೂ ಬರೋದಿಲ್ಲ, ತಗೊಳ್ಳಿಕ್ಕೂ ಬರೋದಿಲ್ಲ, ಇನ್ನೊಬ್ಬರಿಗೆ ಕೊಡಕ್ಕೂ ಬರೋದಿಲ್ಲ, ತಗೊಳಕ್ಕೂ ಬರೋದಿಲ್ಲ. ಯಾವುದೋ ಅದುವೇ ನಿನ್ನ ಸ್ವರೂಪ. ಇದಮಾತ್ಮಕ ಬುದ್ಧಿಗೆ ಗೋಚರವೆನಿಸುವಂತೆ ಹೇಳ್ತೇನೆ ಅಂದ್ರೆ ಕರೆ ಕೈವಲಿ ಪದ್ಧತಿಯಲ್ಲಿ ನಿನ್ನ ನಿಜವೂ ಇದನ್ನೇ ತಿಳಿ, ಬೇರೆಣ್ಣದಲ್ಲೇ ನಿಜ ಅಂದ್ರು. ಇದನ್ನೇ ತಿಳಿ ಅಂದವರು ಹಾಗಾದ್ರೆ ಎದುರಿಟ್ಟು ಹೇಳ್ತಾರೇನೋ ಅಂತ ಕೇಳಾಕೊಂಡ್ರ ಅಲ್ಲ. ಇದನ್ನೆನಿಸುವುದು ಆಗುವುದು ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತಿದ ಸತ್ಯ ನಿನ್ನ ನಿಜವೂ. ಏನಾದ್ರೂ ಇದು ಇದನ್ನೆನಿಸುವುದು ಆಗುವುದು ಅದಕ್ಕೆ ತಾನು ಆಶ್ರಯ ಪದವಾಗಿರುವಂತಹ ತತ್ವವೇ ನಿನ್ನ ಸ್ವರೂಪ ಅಂದ್ರು. ಇದು ನಿನ್ನ ಸ್ವರೂಪ ನಾಕ್ ಬರುವುದಿಲ್ಲ. ಅದು ಎಲ್ಲಕ್ಕೂ ಆಶ್ರಯಭೂತವಾದದ್ದೇ ನಿನ್ನ ಸ್ವರೂಪ ಅಂತ ಅರ್ಥ ಮಾಡಿದರು. ಅಂದ್ರೆ ಆತ್ಮತತ್ವ ನಮ್ಮ ಅನುಭವಕ್ಕೆ ವೇದ್ಯವಲ್ಲದೆ ಶಾಸ್ತ್ರ ಪ್ರಮಾಣದಿಂದಲೂ ವೇದ್ಯ ಅಲ್ಲ, ಗುರುಗಳಿಂದಲೂ ವೇದ್ಯ ಅಲ್ಲ. ಮತ್ತು ಗುರುಗಳನ್ನ ಯಾಕೆ ಮಾಡ್ಬೇಕು? ಗುರುಗಳನ್ನ ಯಾಕೆ ಮಾಡ್ಬೇಕಂದ್ರೆ ಅನಾತ್ಮದಲ್ಲಿಯೇ ತಾನು ಎಂದು ಮುಳುಗಿದ್ದ ಇವ. ಈ ಶರೀರವೇ ನಾನು, ಇದುವೇ ಅನಾತ್ಮ. ಅನಾತ್ಮ ಅಂದ್ರೆ ಬೇರೆ ಯಾವುದೂ ಅಲ್ಲ. ಆಮೇಲೆ ಅದೆಲ್ಲ ಉಳಿದು ಶುರು ಆಗ್ತೈತಿ. ಈ ಅನಾತ್ಮವೇ ನಾನೆಂದು ತಿಳಿದಿದ್ದಲ್ಲ. ಇದನ್ನು ಬಿಡಿಸೋದು ಅಷ್ಟೇ ಕೆಲಸ ಇತ್ತು ಗುರುಗಳದು. ಬಿಡಿಸಿದ್ರು. ಇದನ್ನು ನೀವು ವಿಚಾರಿಸಿದಾಗ ಕೇಳ್ತೀರಿ. ಫಲವ್ಯಾಪ್ತಿ, ವೃತ್ತಿ ವ್ಯಾಪ್ತಿ ಅಂತ ಎರಡಿದೆ. ಫಲವ್ಯಾಪ್ತಿಗೆ ಆತ್ಮತತ್ವ ವಿಷಯ ಅಲ್ಲ, ವೃತ್ತಿ ವ್ಯಾಪ್ತಿಗೆ ಆತ್ಮತತ್ವ ವಿಷಯ. ವೃತ್ತಿ ವ್ಯಾಪ್ತಿ ಏನು ಮಾಡ್ತತಿ? ಆವರಣ ಭಂಗ ಮಾಡ್ತತಿ ಅಷ್ಟೇ ಅದರ ಕೆಲಸ. ಆತ್ಮತತ್ವವನ್ನು ತಿಳಿಸ್ಕೊಡ್ತದೇನ ಅಂದ್ರೆ ಇಲ್ಲ. ದೃಷ್ಟಾಂತ ಏನು ಮಾಡೋದು? ಮಾಣಿಕ್ಯ ಇಟ್ಟು ಅದ್ರ ಮೇಲೆ ಮುಸಳ ಇಟ್ಟಿದ್ರು. ಮುಸಳ ತೆಗೆದ್ರು ಸಾಕು, ಆ ಮಾಣಿಕ್ಯ ರತ್ನ ಸ್ವಯಂ ಅದನ್ನ ನೋಡಕ್ ಮತ್ತೊಂದು ಬೆಳಕು ಬೇಕೇನ? ಮತ್ತೊಂದು ಗಡಿಗ್ಯಾಗ ಬಂಗಾರ ಇಟ್ಟಿದ್ರು. ತೆಗದ ಮುಸಳ ಒಳಗಿನ ಬಂಗಾರ ಕಂಡಿತೇನೆ ಇಲ್ಲ. ಅಲ್ಲೇನ್ ಬೇಕಾಯ್ತು? ಬೆಳಕು ಬೇಕಾಯ್ತು. ಹಾಗೆ ವೃತ್ತಿ ಆರೂಢ ಚೇತನ ಯಾವುದನ್ನು ಬೆಳಗುತ್ತದೆಯೋ ಅದು ಫಲವ್ಯಾಪ್ತಿ. ವೃತ್ತಿ ಆರೂಢ ಚೇತನ ಯಾವುದನ್ನು ಬೆಳಗುವುದಿಲ್ಲವೋ ಅದು ವೃತ್ತಿ ವ್ಯಾಪ್ತಿ ಅಂತ ವಿಚಾರಸಾರದಲ್ಲಿ ಹೇಳ್ಕೊಂಡ್ಬಂದಾರಲ್ಲ. ಹಾಗೆ ಇಲ್ಲಿಯೂ ಕೂಡ ಆತ್ಮತತ್ವ ಗುರುಗಳಿಂದ ತಿಳಿದುಕೊಳ್ಳಬೇಕು, ಗುರುಗಳೆಲ್ಲ ಕೊಡ್ತಾರೋ ಅಂತ ಇವೆಲ್ಲ ಜ್ಞಾನವನ್ನು ಹೊಗಳುವ ವಾಕ್ಯಗಳು. ಇವೆಲ್ಲ ಜ್ಞಾನೋತ್ಕರ್ಷ ಅಂತ ಬರ್ಕೊಂಬಂದಾರೆ.
ಜ್ಞಾನದ ಶ್ರೇಷ್ಠತೆಯನ್ನು ಹೇಳುವಂಥ ವಾಕ್ಯಗಳಿವು. ಆದರೆ ನಿನ್ನ ಸ್ವರೂಪವನ್ನು ನಿನ್ನ ಅನುಭವಕ್ಕೆ ಗುರುಗಳಿಂದಲೂ ತಂದುಕೊಡಲಿಕ್ಕೆ ಆಗುವುದಿಲ್ಲ. ನಿನ್ನ ಸ್ವರೂಪದ ಅನುಭವ ನಿನಗೆ ಆಗಬೇಕು. ನಿನ್ನ ಹೊಟ್ಟೆ ಹಸ್ದಾಗ ಯಾರು ಅನ್ಬೇಕು? ಇನ್ನೊಬ್ರಿಗೆ ಒನ್ನ ಕೇಳ್ರಿ, ಅಡು ತುರ್ತದೇನ? ಇಲ್ಲ. ನಿನ್ನ ಹಸಿವಿನ ನಿವೃತ್ತಿ ಆಗಬೇಕಾದ್ರೆ ನೀನೇ ಭೋಜನ ಮಾಡಬೇಕಲ್ಲ. ಹಾಗೆ ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ನಿನಗೆ ಆಗಬೇಕಾದರೆ ಅದು ನಿನ್ನಿಂದಲೇ ಸಾಧ್ಯವಲ್ಲದೆ ಇನ್ನೊಬ್ಬರಿಂದ ಸಾಧ್ಯವಿಲ್ಲ. ಗುರುಗಳ ಕೆಲಸ ಎಷ್ಟಾಯಿತು? ಆವರಣವನ್ನು ತೆಗೆದು ಹಾಕೋದರ್ಥ ಇವರ ಕೆಲಸ ಆಯಿತು. ಆವಾಗ ಇವನು ಉತ್ತಮ ಅಧಿಕಾರಿ ಆಗಿದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಾನೆ. ಇಷ್ಟೇ, ಮತ್ತೇನಿಲ್ಲ. ಉಪನಿಷತ್ನಲ್ಲಿ ಕಥೆಗಳನ್ನು ಹೇಳ್ಕೊಂಬಂದ್ರೆ ಇವಕ್ಕಾಗಿ ಪ್ರಕೃತದಲ್ಲಿ ಆತ್ಮ ಸಾಕ್ಷಾತ್ಕಾರ ಯಾರಿಂದ ಅನ್ನೋದು ಗೊತ್ತಾಯ್ತಲ್ಲ. ತನ್ನಿಂದಲೇ ಆತ್ಮ ಸಾಕ್ಷಾತ್ಕಾರ. ಸ್ವಾನುಭೂತೇಕ ಮಾನಾಯ, ನಿನ್ನ ಅನುಭವವೇ ಇಲ್ಲಿ ಪ್ರಮಾಣ, ಬೇರೆ ಪ್ರಮಾಣ ಯಾವೂ ಇಲ್ಲ. ಸ್ವಾನುಭೂತೇಕ ಮಾನಾಯ, ನಿನ್ನ ಅನುಭವವೇ ಪ್ರಮಾಣ ಅನ್ನುವಂತಹ ಮಾತು. ಅಭ್ಯಾಸಿಯು ಎಂದು ಎಣಿಪನು. ಏನು? ದ್ವೈತ ವಿರಕ್ತನು, ಅದ್ವೈತ ಅನುರಕ್ತನು, ಅಪ್ಮಾತನು, ಅಭ್ಯಾಸಿಯು ಎಂದು ಎಣಿಪನು. ನೋಡ್ರಿ, ಬರೀತಾರೆ. ಯಮ ನಿಯಮಾನ್ವಿತನು, ಅಚಲನು, ಅನಾಲಸ್ಯನು, ಅಮಿತಾತ್ಮನಿಷ್ಠನು, ಆ ಶ್ರವಣಾದಿ ಕ್ರಮವಿದನು, ಅಮಲನು, ಅಖಿಲ ತತ್ವಭಾವಿ, ನಿರ್ಮಮನು, ಆದೊಡೆ ಅಭ್ಯಾಸಿ ಎನಿಪನು. ಅದಚ್ಛೇದ ಮಾಡಿ ಓದುವಂತ ಮತ್ತೆ ಯಾರ ಥರ ಬೇಡ. ಯಮ ನಿಯಮ 5ನೇ ಸಂಧಿಯ ಆರಂಭದಲ್ಲಿ ಹೇಳ್ಕೊಂಡು ಬಂದಾಗ ಒಂದು ಪಾಠ ಆಗೈತಿ. 5ನೇ ಸಂಧಿಯ ಆರಂಭದಲ್ಲಿ ಸುಮ್ಮನೆ ಹೆಸರಟ್ಟ ಹೇಳೋದು. ಯಮ ದಶಗುಣ, ನಿಯಮದಲ್ಲಿ ದಶಗುಣ. ಯಮ ಅಂದ್ರೆ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಕ್ರಮ, ಧೃತಿ, ದಯೆ, ಆರ್ಜವ, ಮಿತಾಹಾರ, ಶೌಚ. ಅದು ನೀವೇ ಹೇಳೋರು ಅನ್ಸರ್, ನಾವೇ ಕನ್ಸೋಣಂದ್ರಿ. 10 ಅಹಿಂಸೆ. ಅವನ್ನೆಲ್ಲ ವಿವರಣೆ ಮಾಡೋ ಕೆಲಸ ಇಲ್ಲ, ಆದ್ರೂ ನೆನಪು ಮಾಡೋದಷ್ಟೆ. ಅಹಿಂಸೆ, ತನು ಮನೋ ಕಾಯ ಅಥವಾ ತನು ಮನೋ ವಚನ, ಈ 3 ಕಾರಣಗಳಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಡೆಯುವುದೇ ಅಹಿಂಸೆ. ಇದ್ದದ್ದನ್ನು ಇದ್ದಂತೆ ಹೇಳೋದು. ಸತ್ಯಂ ಬ್ರೂಯಾತ್, ಅನುದ್ವೇಗ ಪರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಚೇಯತ್ ತತ್ ಸತ್ಯಂ. ಇನ್ನೊಬ್ಬರಿಗೆ ಉದ್ವೇಗ ಉಂಟಾಗಬಾರ್ದು. ಇದ್ದದನ್ನು ಇದ್ದಂಗೆ ಹೇಳುವಾಗ ಇನ್ನೊಬ್ಬರಿಗೆ ಉದ್ವೇಗ ಉಂಟಾಗಬಾರ್ದು. ಸುಮ್ಮನಿರ್ಬೇಕಂತ. ಇದ್ದದನ್ನು ಇದ್ದಂತೆ ಹೇಳಿದರೆ ಇನ್ನೊಬ್ಬರಿಗೆ ತೊಂದರೆ ಆಗುವಂತಿದ್ದರೆ ಅದನ್ನು ಹೇಳತಕ್ಕದ್ದು ಅಲ್ಲ. ಅಲ್ಲಿ ಮೌನ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನು ಹೇಳು, ಆದರೆ ಪ್ರಿಯವಾದದ್ದನ್ನು ಹೇಳು. ಅದು ಯಾರಿಗಾದರೂ ತೊಂದರೆ ಕೊಡುವಂಥದ್ದಾಗಿದ್ದರೆ ನೀನು ಹೇಳುವ ಸತ್ಯ ಅದನ್ನು ಹೇಳತಕ್ಕದ್ದು ಅಲ್ಲ. ನನಗೆ ಗೊತ್ತಿಲ್ಲ ಅಂತೂ ಹೇಳಕ್ಕೆ ಹೋಗ್ಬೇಡ. ಮೂಕರಂಗಿದ್ದು ಬಿಡ, ಮೂಕರಂಗಿದ್ದು ಬಿಡೋದೇನು. ಮತ್ತು ನನಗೆ ಗೊತ್ತೈತಿ, ಗೊತ್ತಿಲ್ಲ ಅಂತ ಹೇಳಿದಂದ್ರೆ ಸುಳ್ಳು ಹೇಳಿದಂಗೆ. ಅದಕ್ಕೆ ಮೌನವೇ ಎಲ್ಲಿ ಉತ್ತರ ಅಂತ ಹೇಳಿದ್ದಾರೆ. ಇದು ಸತ್ಯ, ಅಹಿಂಸೆ, ಆಮೇಲೆ ಬ್ರಹ್ಮಚರ್ಯ, ಅದೆಲ್ಲ ಹೇಳ್ಕೊಂಬಂತಾರೆ. ನೈಷ್ಠಿಕ ಬ್ರಹ್ಮಚರ್ಯ ಅನ್ನೋದು ಬ್ರಹ್ಮಚರ್ಯ ಅಂತ 2 ಭಾಗ ಮಾಡಿದ್ದಾರೆ. ನೈಷ್ಠಿಕ ಬ್ರಹ್ಮಚರ್ಯ ಅಂತೂ ಅನುಷ್ಠಾನ ಮಾಡುವುದಕ್ಕೆ ಆಗೋದಿಲ್ಲ. ಭಾಳ ಕಠಿಣವಾಗಿ ಬರ್ತಾರೆ ಕೆಲವು ಕಡೆ. ಚಿತ್ರದಲ್ಲಿರುವ ಆಕಾರವನ್ನು ಕೂಡ ನೋಡಕೂಡದು. ಯಾವ ಆಕಾರ? ಸ್ತ್ರೀ ಪುರುಷರ ಆಕಾರ. ಸ್ತ್ರೀ ಪುರುಷರ ಆಕಾರ ಇವರಿಗೂ ಪರಸ್ಪರ ಅದು ಸಾಧ್ಯವೇ? ಸಾಧ್ಯ ಇಲ್ಲ. ಅದು ಅಷ್ಟು ಸುಲಭ ಅಲ್ಲ ಎಂದು ಕತೆ ಹೇಳಿದ್ದೆ. ಋಷ್ಯಶೃಂಗನ ಕತೆ ಹೇಳಿದ್ದೆ ಎಂದು. ಬ್ರಹ್ಮಾಂಡಕ ಮುನಿ ಋಷ್ಯಶೃಂಗನಿಗೆ ಎಲ್ಲರೂ ಬ್ರಹ್ಮಚಾರಿಗಳೇ. ಹೆಣ್ಣು ಮಕ್ಕಳು ಇದ್ದಾರೆ ಅನ್ನೋದು ಗೊತ್ತಿದ್ದಾಗ ಬೆಳೆಸಿದ್ದ. ಆದರೂ ಕೂಡ ಮುಂದಿನ ಕತೆ ಬ್ಯಾಡ ನಮಗೆ. ಎಷ್ಟು ಕಟ್ಟುನಿಟ್ಟಾಗಿ ಬೆಳೆಸಿರ್ಬೇಕು ಅವನ್ನ ಅಂತ ಕೇಳಿದರೆ ಆ ವಸ್ತುಗಳೇ ಅಲ್ಲಿ ಬಂದಿರಬಾರ್ದು. ಅಷ್ಟು ಕಟ್ಟುನಿಟ್ಟಾಗಿ ಬೆಳೆಸಿದ್ದ. ಅದು ಸಾಧ್ಯ ಇಲ್ಲ, ಸುಲಭ ಇಲ್ಲ. ಮುಂದೆ ಅವನು ಗೃಹಸ್ಥಕಾನ ಋಷ್ಯಶೃಂಗ, ಮುಂದೆ ಅವನು ಮದುವೆ ಮಾಡ್ಕೊತಾನೆ. ಅದೆಲ್ಲ ಕತೆ ಎಂದು ಹೇಳಿದ್ದೆ, ನೆನಪು ಮಾಡ್ಕೊಳ್ರು ಅಷ್ಟೇ, ಮತ್ತೇನಿಲ್ಲ. ಅಂದ್ರೆ ಕಷ್ಟ ಸಾಧ್ಯ. ಯಾವುದು? ನೈಷ್ಠಿಕ ಬ್ರಹ್ಮಚರ್ಯ. ಮೃತ ಬ್ರಹ್ಮಚರ್ಯ ಅಂತೂ ಸುಲಭ. ಅದು
ಗೃಹಸ್ಥಾಶ್ರಮದ ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು. ಅದಕ್ಕೂ ಶಾಸ್ತ್ರ ಇದೆ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ಯಾಕಂತ ಕೇಳಿದ್ರೆ, ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನ ಶಾಸ್ತ್ರೇಷು ದಾರೇಷು ಸದಾರತಾನ ಜಿತೇಂದ್ರಿಯಾಣಾಂ ಅಧಿತಿಪ್ರಿಯಾಣ ಗೃಹೇಪಿ ಮೋಕ್ಷ ಪುರುಷೋತ್ತಮಾನ. ಸುಂದರವಾದ ಶ್ಲೋಕ ಬರ್ತಾರೆ. ನೃತ ಬ್ರಹ್ಮಚರ್ಯ ಹೇಳಕ್ ಹೊರಟದ್ ಮತ್ತೇನಿಲ್ಲ. ತನ್ನ ವರ್ಣಕ್ಕೆ ಅನುಗುಣವಾದ ಕರ್ತವ್ಯ. ಸ್ವಕರ್ಮ ಅಂದ್ರೆ ತನ್ನ ವರ್ಣಕ್ಕೆ ಅನುಗುಣವಾದ ಕರ್ತವ್ಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಣಗಳು, ಇವು ಜಾತಿಗಳಲ್ಲ. ವರ್ಣಕ್ಕೆ ಅನುಗುಣವಾದ ಕರ್ತವ್ಯ ಸ್ವಕರ್ಮ. ಅದು ಧರ್ಮ ಪುರಸ್ಸರವಾಗಿರ್ಬೇಕು ತನ್ನ ಕರ್ತವ್ಯ. ಸ್ವಕರ್ಮ ಧರ್ಮಾರ್ಜಿತ ಜೀವಿತ, ಧರ್ಮ ಪುರಸ್ಸರವಾಗಿ ತನ್ನ ಕಾಯಕ ಇರಬೇಕು. ಈ ಕಾಯಕದ ಬಗ್ಗೆ ಬಹಳ ಸುಂದರವಾಗಿ ಒಬ್ಬ ವಚನಕಾರ ಹೇಳ್ತಾನೆ. ಹಸಿಯಾಗಲಿ, ಮಷಿಯಾಗಲಿ, ಕೃಷಿಯಾಗಲಿ, ಯಾಚಕ, ವನಿಜ ಮಾಡುವ ಕಾಯಕಗಳು ಖುಷಿಯೂ ಬೆರೆಯದೆ ಹೋದರೆ ಅದು ಅಸಮಾಕ್ಷಣ ಬರವು ಪಶುಪತಿಯ ಇರವು ಐಘಟ ದೂರ ರಾಮೇಶ್ವರ ಲಿಂಗವು ತಾನೇ ಅಂತ ನೆರೆಮಿಂಡ ದೇವ ಅನ್ನುವ ಒಬ್ಬ ಶರಣ ಈ ವಚನ ಹಾಡ್ಯಾನ. ಹಸಿಯಾಗಲಿ, ಮಸಿಯಾಗಲಿ, ಕೃಷಿಯಾಗಲಿ, ಯಾಚಕ, ವಾಣಿಜ್ಯ ಇವರೆಲ್ಲರೂ ಕಾಯಕ ಮಾಡೋರು. ಕತ್ತಿಯನ್ನು ಹಿಡಿದುಕೊಂಡು ರಾಜ್ಯವನ್ನು ರಕ್ಷಣೆ ಮಾಡುವಂತಹ ಮೊದಲ ಆ ಕಾಲದಾಗಿನ ಕತೆ ಸೈನಿಕರು, ರಾಜಭಟರು. ಮಸಿಯಾಗಲಿ, ಲೇಖನಿಯನ್ನು ಹಿಡ್ಕೊಂಡು ಏನೇನು ಉದ್ಯೋಗ ಮಾಡ್ತಾ ಇದ್ದಾರಲ್ಲ ನೌಕರರು, ವ್ಯಾಪಾರಿಗಳು ಇವರೆಲ್ಲ ಬಂದ್ರಿದ್ರೆ ಲೇಖನಿಯನ್ನು ಹಿಡ್ಕೊಂಡು ಉದ್ಯೋಗ ಮಾಡೋರು. ಕೃಷಿ ಒಕ್ಕಲ್ತನ, ವನಿಜ ವ್ಯಾಪಾರಿ, ಯಾಚಕ ಅಂದ್ಕೊಂಡ್ರೆ ನಾವು ಬಂದಿವ ಭವತಿ ಭಿಕ್ಷಾಂದೇಹಿ ಯಾಚಕ. ಎಷ್ಟು ಬೇಡಬೇಕು ಅಷ್ಟ ಬೇಡಬೇಕು. ನಮಗೆಲ್ಲ ನಿಯಮನ ಮಾಡ್ಯಾರ. 3 ಮನೆ ಭಿಕ್ಷಾ ಬೇಡ್ಬೇಕಂತ. ನಾವು ಸಾಧಕ ಅವಸ್ಥೆಯಲ್ಲಿರುವಾಗ 3 ಮನೆ ಭಿಕ್ಷಾ ಬೇಡಬೇಕು. ಹೊಟ್ಟೆ ತುಂಬಿದ್ರೆ 5 ಮನೆ ಮಾಡಬೇಕು. ಅಲ್ಲಿಯೂ ಹೊಟ್ಟೆ ತುಂಬಿದ್ರೆ ಮುಂದೆ ಹೋಗಬಾರ್ದು, ವಾಪಸ್ ಹೋಗ್ಬೇಕು, ಬೇಡಬಾರ್ದು ಅಂತ. ಯಾಚಕ ಭಾಳ ಅಗಲು ಮಾಡೋದು ಬೇಡ. ನೀವೆಲ್ಲ ವರದಕ್ಷಿಣೆ ಕೇಳೋರಲ್ಲ, ಬೇಡವ್ರ. ನಾವು ಚಿಕ್ಕವರಿದ್ದಾಗ ವರದಕ್ಷಿಣೆ ಗಲಾಟೆ ಇರಲಿಲ್ಲ. ಯಾರಾದರೂ ವರದಕ್ಷಿಣೆ ತಗೊಂಡು ಮದುವೆ ಮಾಡಿಕೊಂಡು ಅದಕ್ಕೊಂದು ನಾಟಕನ ಮಾಡಿದ್ರು, ಕೊಂಡು ತಂದ ಗಂಡ. ಸ್ವಾಮಿನಾಗ್ರಿ ಅಂದ್ರೆ ಬರೀ ಶಾಸ್ತ್ರದ ಮಾತಾಂತ ಕೂಡಲೇ ನಿದ್ರೆ ಬರ್ತದೆ. ಹಸಿ ಆಗಲಿ, ಮಸಿ ಆಗಲಿ, ಕೃಷಿ ಆಗಲಿ, ಯಾಜಕ, ವನಿಜ ಮಾಡುವ ಕಾಯಕದಲ್ಲಿ ಹುಸಿಯು ಬೆರೆಯದೆ ಹೋದರೆ ಅದು ಅಸಮಾಕ್ಷಣ ಬರವು ಪಶುಪತಿಯೇ ಇರವು. ನೀವು ದೇವ್ರನ್ನ ಹೊಡ್ಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಾಯಕ ಸತ್ಯ ಶುದ್ಧವಾಗಿರ್ತಂದ್ರೆ ದೇವರ ನೀವು ಇದ್ದೇಲೆ ಬರ್ತಾನೆ. ಪಶುಪತಿಯೇ ಇರವು. ನನ್ನ ಭಕ್ತರು ಎಲ್ಲಿದ್ದಾರೆ ಅಲ್ಲಿ ಇರ್ತೇನೆ ಅಂತ ಹೇಳಿ ಪರಮಾತ್ಮ ಪಾರ್ವತಿಗೆ. ನಾನು ಹಿಮಾಲಯದಲ್ಲೂ ಇಲ್ಲ, ಮಂದಿರ ಪರ್ವತದಲ್ಲೂ ಇಲ್ಲ, ಕೈಲಾಸದಲ್ಲೂ ಇಲ್ಲ, ಮತ್ತೆ ಎಲ್ಲಿದ್ದೇನೆ ಅಂದ್ರೆ ನನ್ನ ಭಕ್ತರು ಎಲ್ಲಿರ್ತಾರೆ ಅಲ್ಲಿ ಇರ್ತೇನೆ ಅಂತ ನಾನು ಪರಮಾತ್ಮ. ಅದಕ್ಕಾಗಿ ಕಾಯಕ ಸತ್ಯ ಶುದ್ಧವಾಗಿರಬೇಕು ಅನ್ನೋದಕ್ಕೆ ನಿನ್ನ ವರ್ಣಕ್ಕೆ ಅನುಗುಣವಾಗಿ ಏನು ಕಾಯಕ ಮಾಡ್ತೀಯಲ್ಲ ಅದು ಶುದ್ಧವಾಗಿರಬೇಕು. ಅದನ್ನು ಬರೋರವರು. ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನ, ನನ್ನ ಕಾಯಕವನ್ನು ಸತ್ಯ ಶುದ್ಧವಾಗಿ ಮಾಡಬೇಕು. ಅದರ ಜೊತೆಗೆ ಶಾಸ್ತ್ರೇಷು ದಾರೇಷು ಸದಾರತಾನ, ಮೊದಲು ಶಾಸ್ತ್ರ ಅಧ್ಯಯನ ಮಾಡ್ಬೇಕಂತ, ಆಮೇಲೆ ಲಗ್ನ ಮಾಡ್ಕೋಬೇಕು. ಶಾಸ್ತ್ರಕ್ಕೂ ನಮಗೂ ಸಂಬಂಧ ಇಲ್ಲ. ಮದುವೆನ ಮಾಡ್ಕೊಂಡ್ಬಿಡು. ಶಾಸ್ತ್ರ ಓದಿ ಮದುವೆ ಮಾಡಿಕೊಂಡ್ರೆ ಹೇಗೆ ಪ್ರಪಂಚ ಮಾಡ್ಬೇಕು ಅನ್ನೋ ಜ್ಞಾನ ಬರ್ತದೆ. ಹೇಗೆ ಪ್ರಪಂಚ ಮಾಡ್ಬೇಕು ಅನ್ನೋ ಜ್ಞಾನ ಬರ್ತದೆ. ಶಾಸ್ತ್ರ ದಾರ ಅಂದರೆ ಹೆಂಡತಿ. ಶಾಸ್ತ್ರೇಷು ದಾರೇಷು ಸದಾರತಾನ, ಗೃಹಸ್ಥಾಶ್ರಮದ ನಿಯಮಗಳನ್ನು ತಿಳಿಬೇಕು ಶಾಸ್ತ್ರದಿಂದ. ಗೃಹಸ್ಥಾಶ್ರಮ ಹೇಗಿರಬೇಕು ಏನು ಅಂತ ತಿಳಿಯಬೇಕು. ಅದನ್ನು ತಿಳಿದ ಮೇಲೆ ಪ್ರವೇಶ ಮಾಡಿದರೆ ಭಾಳ ಸಂತೋಷ ಆಗ್ತದೆ. ಏನೂ ಕಷ್ಟ ಕೋಟಲೆಗಳು ಬರೋದಿಲ್ಲ. ಯಾಕೆ ನಿಂತಿದ್ದೀರಿ ಅಣ್ಣವ್ರ, ಒಂದು ಕಡೆ ಕೂಡ್ರಿ. ನೀವು ಪದ್ಧತಿ ಎಲ್ಲ ಅದು, ಒಂದು ಕಡೆ ಕೂಡ್ರಿ.
ಶಾಸ್ತ್ರೇಷು ದಾರೇಷು ಸದಾ ರತಾನ ಜಿತೇಂದ್ರಿಯಾಣ, ತನ್ನ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು. ಜಿತೇಂದ್ರಿಯಾಣ ಮೃತ ಬ್ರಹ್ಮಚರ್ಯ. ಅತಿಥಿ ಪ್ರಿಯಾಣ, ಅತಿಥಿ ದೇವೋ ಭವ. ಗೃಹಸ್ಥರ ಕರ್ತವ್ಯ ಬಾಳಿದೆ. 3 ಆಶ್ರಮದವರನ್ನು ರಕ್ಷಣೆ ಮಾಡಬೇಕು ನೀವು. ಗೃಹಸ್ಥರು ಬ್ರಹ್ಮಚರ್ಯಾಶ್ರಮದಲ್ಲಿದ್ದವರನ್ನ, ವಾನಪ್ರಸ್ಥಾಶ್ರಮದಲ್ಲಿದ್ದವರನ್ನ, ಸನ್ಯಾಸಾಶ್ರಮದಲ್ಲಿದ್ದವರನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಇದೆ. ಎಷ್ಟು ಮಂದಿ ಈ ಜವಾಬ್ದಾರಿ ಹೊತ್ಕೊಂಡಿದ್ದೀರಿ ಗೃಹಸ್ಥರು ಅಂತ ಶಾಸ್ತ್ರ ಕೇಳ್ತದೆ. ಶಾಸ್ತ್ರೇಷು ದಾರೇಷು ಸದಾರತಾಣಂ ಜಿತೇಂದ್ರಿಯಾಣಂ ಅತಿಥಿ ಪ್ರಿಯಾಣ. ಇಷ್ಟು ಗುಣ ನಿಮ್ಮಲ್ಲಿದ್ರೆ ಮನೆಯಾಗ ಮೋಕ್ಷ ಆಗ್ತದೆ. ಗೃಹೇಪಿ ಮೋಕ್ಷ ಪುರುಷೋತ್ತಮ. ಮನೆಯಲ್ಲೇ ನೀವು ಮುಕ್ತರಾಗ್ತೀರಿ. ಸನ್ಯಾಸಿಗಳಾಗೋದು ಬೇಕಾಗಿಲ್ಲ. ಕಾವಿ ಬಟ್ಟೆ ಹಾಕೋ ಕೆಲಸನೇ ಇಲ್ಲ ಅಂತ ಶಾಸ್ತ್ರ ನಿಮ್ಮ ಗೃಹಸ್ಥಾಶ್ರಮಕ್ಕೆ ಬಹಳಷ್ಟು ಬೆಲೆಯನ್ನು ಕೊಟ್ಟಿದೆ. 4 ಆಶ್ರಮಗಳಲ್ಲಿ ಬರೆದವರು ಧನ್ಯೋ ಗೃಹಸ್ಥಾಶ್ರಮ, ಗೃಹಸ್ಥಾಶ್ರಮವೇ ಶ್ರೇಷ್ಠವಾದದ್ದು ಅಂತ ಬರುತ್ತಾರೆ. ಅದಕ್ಕಾಗಿ ಬ್ರಹ್ಮಚರ್ಯ 2 ಇದೆ ಅಂತ ಹೇಳಲಿಕ್ಕೆ ಹೊರಟಾಗಿ ಇದೆಲ್ಲ ವಿಭಾಗ ಆಯಿತು. ನುತ ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ ಅಂತೂ ಅಷ್ಟು ಸುಲಭ ಅಲ್ಲ, ಕಷ್ಟ ಸಾಧ್ಯ. ಅರಣ್ಯದಲ್ಲೇ ಇರಬೇಕು ನಾವು. ನೈಷ್ಠಿಕ ಬ್ರಹ್ಮಚರ್ಯಗಳು ಅಂದ್ರೆ ಅರಣ್ಯದಲ್ಲೇ ಇರಬೇಕು, ಕಾಡು ಮೃಗಗಳ ಮಧ್ಯದಲ್ಲೇ ಇರಬೇಕು. ಸಾಧ್ಯವೇ ಈ ಕಾಲದಾಗ? ಅರಣ್ಯನೇ ಬಿಡುವಲ್ರಿ, ಯಾವತ್ತಿಂದ ಹಾಕಾಕತ್ತಾರೆ. ಅರಣ್ಯನೇ ಬಿಡುವಲ್ರಿ. ಅದಕ್ಕೆ ಪ್ರಕೃತಿ ವೈಚಿತ್ರ್ಯ. ಮಳೆ ಇಲ್ಲ, ಈಗ ದೊಡ್ಡ ಮಳೆಗಾಲ ಕರೆ ಮಳೆ ಇಲ್ಲ. ಈಗ ಮತ್ತು ಹೊರ ಹೋಗೋದೇ ಬುದ್ಧಿ. ಮೃತ ಬ್ರಹ್ಮಚರ್ಯ ನಮಗೆ ಬೇಕಾದದ್ದು ಏನಪ್ಪ ಅದಕ್ಕೆ ಮೃತ ಬ್ರಹ್ಮಚರ್ಯ. ಕ್ಷಮ, ಅಷ್ಟೇಯ. ಕಳ್ಳತನ ಮಾಡದೇ ಇರುವುದು. ಒಟ್ಟ ಕಳ್ಳತನ ಮಾಡಬಾರ್ದು. ಮನಸ್ಸಿನಿಂದಲೂ ಏನೋ ಕಳ್ಳತನ ಮಾಡಬಾರ್ದು. ಮನಸ್ಸಿನಿಂದಲೂ ಕಳ್ಳತನ ಮಾಡಕ್ಕೆ ಬರ್ತದೇನೆ? ಬರ್ತತಿ. ಕದ್ದು ನೋಡಾಕ, ಕದ್ದು ಕೇಳಾಕ. ಮನಸ್ಸಿನ ಭಾವನೆ ಮುಖ್ಯ. ಕೇಳುವ ಶಬ್ದದ ಹಿಂದೆ ಇರುವ ಮನಸ್ಸಿನ ಭಾವನೆ ಬಹಳ ಮುಖ್ಯ. ಶಾಸ್ತ್ರದ ಮಾತುಗಳನ್ನ ಚಾಡಿ ಮಾತು ಎಷ್ಟು ಪ್ರೀತಿಯಿಂದ ಕೇಳ್ತೀರಿ, ಎಷ್ಟು ಪ್ರೀತಿಯಿಂದ ಕೇಳಿದ್ರೆ 1 ಜನ್ಮ ಸಾಕು ಮುಕ್ತ ಆಗಕ್ಕೆ. ಶಾಡಿ ಮಾತು ಬಹಳ ಪ್ರೀತಿಯಿಂದ ಕೇಳ್ತೇವೆ ನಾವು, ಆದ್ರೆ ಶಾಸ್ತ್ರದ ಮಾತುಗಳನ್ನು ಪ್ರೀತಿಯಿಂದ ಕೇಳೋದಿಲ್ಲ. ಏನು ಹೇಳ್ತಾರೋ ಏನಿಲ್ಲ, ಉದಾಸೀನ ಭಾವನೆ. 1 ಜನ್ಮ ಸಾಕಾಕತ್ತೆ. ಅಷ್ಟು ಅನುರಕ್ತನಾಗಿರಬೇಕು ಅಂತ ಅಭಿಪ್ರಾಯ. ಅಸ್ಥೇಯ, ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದೇ ಇರುವುದು ಅಂತ ಅಭಿಪ್ರಾಯ. ಕ್ಷಮ ಬಹಳ ಮುಖ್ಯ. ಎಷ್ಟೇ ವೈರಿಗಳ ಕಾರಲಿ, ಬೇರೆಯವರ ಕಾರಲಿ, ಏನೇ ತೊಂದರೆ ಬರಲಿ, ಕ್ಷಮಿಸುವ ಗುಣ ಇರಬೇಕು. ದುರ್ಬಲನಾದಾಗ ಅಲ್ಲ, ಸಬಲನಾದಾಗ. ಮತ್ತು ದುರ್ಬಲನಾದಾಗ ಕ್ಷಮ ಮಾಡೋದೇನು ಅವ್ರು ಬಿಟ್ಟಿದ್ರೆ ಹೋಗಲಿಲ್ಲ ಅಂತ ಹಂಗಾಗ್ಬಾರ್ದು. ಕ್ಷಮ ಇವೆಲ್ಲ ಗುಣ ಹೇಳ್ಕೊಂತ ಇಲ್ಲೇ ಉಳಿತೈತೆ ನಮ್ಮ ಕತೆ. ಆದ್ರಿಂದ ನೀವು ನೋಡ್ಕೊಳ್ರಿ. 5ನೇ ಸಂಧಿಯ ಆರಂಭದಲ್ಲಿ ಇವನ್ನೆಲ್ಲ ಹೇಳಿದಾರು. ಯಮದಶ ಗುಣ, ನಿಯಮದಶ ಗುಣ ಹೇಳಿದಾರು. ಸುಮ್ಮನೆ 1-2 ಮಾತು ನಿಮಗೆ ಯಾಕೆ ನೆನಪು ಮಾಡೀನಿ ಅಂದ್ರೆ ಕೇವಲ ಶಾಸ್ತ್ರದ ವಾಕ್ಯಗಳ ರುಚಿ ಆಗಲಿಕ್ಕಿಲ್ಲ ಅಂತ ನಡುವ 2 ಮಾತುಗಳು. ಹಾಗೂ ಗೃಹಸ್ಥರಿಗೆ ನುತ ಬ್ರಹ್ಮಚರ್ಯ ಅನ್ನೋದು ಬಹಳ ಶ್ರೇಷ್ಠ. ಶಾಸ್ತ್ರವನ್ನು ಅಧ್ಯಯನವನ್ನೇ ಮಾಡಬೇಕು ಅನ್ನುವುದು ಮುಖ್ಯವಾದ ಅಭಿಪ್ರಾಯ ಅಂತ ಇಟ್ಕೊಂಡಾಗ ಯಮದಶ ಗುಣವಿಲ್ಲದವನಿಗೆ ನಿಯಮನು ಹಾಗೆ ಹೇಳ್ಯಾರ. ನಿಯಮ ಎಷ್ಟಿದಾವು ಅಂತ ಕೇಳಿದ್ರೆ ತಪಸ್ಸು, ಉಪವಾಸ, ಸಂತೋಷ, ಆಸ್ತಿಕ್ಯ, ದಾನ, ಪೂಜೆ, ಶ್ರವಣ, ಲಜ್ಜೆ, ಮತಿ, ಜಪ ಅಂತ ನಿಯಮಾಂಗಗಳು ಹೇಳಿದ್ದಾರೆ. ಯಮ ನಿಯಮ ಇಲ್ಲಿ ಬರೀತಾರೆ ನೋಡ್ರಿ. ಯಮ ನಿಯಮಾನ್ವಿತನು. ಯಮಾಂಗದಲ್ಲಿ ಹೇಳಿರೋ 10 ಗುಣಗಳು, ನಿಯಮಾಂಗದಲ್ಲಿ ಹೇಳಿರೋ 10 ಗುಣಗಳನ್ನು ಏನು ಅನುಷ್ಠಾನಕ್ಕೆ ಇಟ್ಟುಕೊಂಡಿರಬೇಕು. ನಿಯಮಾನ್ವಿತನು, ಅಚಲನು. ಒಂದು ಸಲ ಈ ಕಡೆ ಬಂದ ಮೇಲೆ, ಅಧ್ಯಾತ್ಮದ ಕಡೆ ಬಂದ ಮೇಲೆ ಚಂಚಲ ಆಗಬಾರ್ದು. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬರಲಿ ಅವನ್ನೆಲ್ಲ ತಡ್ಕೊಳ್ಳೋದಕ್ಕಾಗಿ ಯಮಾಂಗ ನಿಯಮಾಂಗ ಹೇಳಿದ್ದಾರೆ. ಅವೆಲ್ಲವನ್ನು ತಡೆದುಕೊಂಡು ಇದರಲ್ಲಿಯೇ ಅಚಲನಾಗಿ ಉಳಿಯಬೇಕು. ಅಚಲನು. ಅನಾಲಸ್ಯನು. ಅಚಲ ಆಯಿತು. ಈ ಆಲಸ್ಯ ಅನ್ನೋದು ಭಾಳ ಕೆಟ್ಟದ್ದು. ಆಲಸ್ಯಂ ಮಹಾನ್ ರಿಪುಹು ಶರೀರಸ್ಥ. ಶರೀರದಲ್ಲಿರುವಂಥ ಆಲಸ್ಯ ಇದೆಯಲ್ಲ, ದೊಡ್ಡ ವೈರಿ ಅಂತ ಆಲಸ್ಯ. ಅದಕ್ಕಾಗಿ ಆಲಸ್ಯ ಇರಬಾರದು.
ಅಧ್ಯಾತ್ಮ ರಂಗದಲ್ಲಿ ಸಾಧಕನಾದಾಗಲೂ ಲೌಕಿಕದಲ್ಲಿ ಇರುವಾಗಲೂ ಆಲಸ್ಯ ಅನ್ನುವ ಗುಣ ಈತನಲ್ಲಿ ಇರಕೂಡದು. ಅನಾಲಸ್ಯನು, ಅಮಿತಾತ್ಮನಿಷ್ಠನು, ಮಿತ ಅಲ್ಲ ಅಮಿತಾತ್ಮನಿಷ್ಠನು, ಬಹಳಷ್ಟು ಶ್ರದ್ಧೆ, ಆತ್ಮ ತತ್ವದಲ್ಲಿ ಬಹಳಷ್ಟು ಶ್ರದ್ಧೆ ಇರಬೇಕು, ಅದನ್ನು ತಿಳಿಯಲೇಬೇಕು ಅನ್ನುವಂಥ ಶ್ರದ್ಧೆ ಇರಬೇಕು. ಮತ್ತೆ ಮತ್ತೆ ಅದರ ಬಗ್ಗೆ ಅಭ್ಯಾಸ, ಅದರ ಬಗ್ಗೆ ಮಾತುಕತೆಗಳು. ಸಮೇತಂ ಆತ್ಮಾನಂ ವಿಜಾನತ ಅನ್ಯಾಹ ವಾಚಃ ವಿಮುಂಚತ. ಆತ್ಮನನ್ನು ತಿಳಿಯುವಂತಹ ಮಾತುಗಳು ಎಲ್ಲಿ ಇರ್ತಾವ ಅಲ್ಲೇ ಇರಬೇಕೇಮ, ಇವು ಮಾತಾಡೋದು ಅವ ಆಗಿರಬೇಕು. ಅದಕ್ಕಾಗಿ ಮಿತಾತ್ಮನಿಷ್ಠನು, ಆ ಶ್ರವಣಾದಿ ಕ್ರಮವಿದನು. ಶ್ರವಣ ಮನನ ನಿಧಿಧ್ಯಾಸನ ಹೇಳ್ಕೊಂಡು ಬಂದ್ರಲ್ಲ, ಶ್ರವಣ ಮೊದಲು, ಮನನ ನಂತರ, ನಿಧಿಧ್ಯಾಸನ ನಂತರ. ನಾ ಎಲ್ಲಿದ್ದೇನೆ? ಇನ್ನೂ ಶ್ರವಣ ಮಾಡೋದರಲ್ಲಿದ್ದೇನೆಯೋ, ಏನು ಮನನ ಮಾಡುವಂಥ ತಾಕತ್ ಬಂದಿದೆಯೋ, ಅಥವಾ ನಿಧಿಧ್ಯಾಸನ ಮಾಡುವ ಯೋಗ್ಯತೆ ಬಂದಿದೆಯೋ ಅದನ್ನು ತಿಳಿಬೇಕು. ತಿಳಿದು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಕರ್ಮ ಶ್ರವಣರ ಮಾಡು, ಮನನರ ಮಾಡು, ನಿಧಿಧ್ಯಾಸನರ ಮಾಡು. ನಿಧಿಧ್ಯಾಸನ ಈಗ ಬರೋದಿಲ್ಲ, ಇದು ಅಭ್ಯಾಸ ಲಕ್ಷಣ. ಅಂತೂ ಅದನ್ನು ತಿಳಿದಿರಬೇಕು. ಕ್ರಮವಿದನು, ಶ್ರವಣಾದಿ ಕ್ರಮವಿದನು. ಅಮಲನು, ಅದರ ಜೊತೆಗೆ ಏನು ಹೇಳ್ತಾರಂದ್ರೆ ಬಹಳಷ್ಟು ಶುದ್ಧವಾದ ಅಂತಃಕರಣ ಉಳ್ಳವನು. ಅಮಲನು, ಮಲರಹಿತನಾದನು ಅಂದ್ರೆ ಪಾಪರಹಿತನಾದವನು ಅಮಲನು. ಅಖಿಲ ತತ್ವಭಾವಿ, ಅಭ್ಯಾಸಿ ಲಕ್ಷಣ ಹೇಳಕ್ ಹೊಂಟಿದ್ದಾರೆ. ಅಖಿಲ ತತ್ವಭಾವಿ ಅಂತ ಬರ್ತಾರೆ. ಅಂದರೆ ಎಲ್ಲ ತತ್ವಗಳನ್ನು ತಿಳಿದವನು ಅಂತ ಶಬ್ದ ಅರ್ಥ. ಆದರೆ ಭಾವನಾತ್ಮಕವಾಗಿ ಮುಂದೆ ಎಲ್ಲ ತತ್ವಗಳನ್ನು ತಿಳಿಯುತ್ತೇನೆ ಅನ್ನುವಂತಹ ಭಾವನೆ ಇವನಲ್ಲಿರಬೇಕು. ಅಖಿಲ ತತ್ವಭಾವಿ, ಅಖಿಲ ತತ್ವಭಾವಿ ಅನ್ನೋ ಶಬ್ದಕ್ಕೆ ಎಲ್ಲ ತತ್ವಗಳನ್ನು ತಿಳಿದವನು ಅಂತ ಅರ್ಥ ಮಾಡಿದ್ವಿ ಅಂತ ಇಟ್ಕೊಳ್ರಿ. ಇನ್ನು ಮುಂದಿದ ಅನುಭವಿ ಆರೂಢ ಇನ್ನು ಮುಂದೆ ಹೇಳೋರಿದ್ದಾರೆ. ಅದಕ್ಕಾಗಿ ಇಲ್ಲಿ ಭಾವನಾತ್ಮಕವಾಗಿ ಅಖಿಲ ತತ್ವಗಳನ್ನು ನಾನು ತಿಳಿಯಬಲ್ಲೆನು ಅನ್ನುವಂಥ ಯೋಗ್ಯತೆ ಇವನಲ್ಲಿ ಬಂದಿರಬೇಕು. ಸಾಧಕನಾದವ ತನ್ನ ಯೋಗ್ಯತೆ ತನಗೆ ಗೊತ್ತಿರ್ತದೆ. ಅಖಿಲ ತತ್ವಗಳನ್ನು ತಿಳಿಯುವ ಯೋಗ್ಯತೆ ನನಗೆ ಬಂದಿದೆಯೋ ಇಲ್ಲೋ ಅನ್ನೋದು ಅವನು ಗೊತ್ತಿರ್ತದೆ. ಅದಕ್ಕಾಗಿ ಇಲ್ಲಿ ಅಭ್ಯಾಸಿ ಆದವನು ಏನು ನಿಶ್ಚಯ ಮಾಡಬೇಕಂದ್ರೆ ಎಲ್ಲ ತತ್ವಗಳನ್ನು ನಾನು ತಿಳಿಯುತ್ತೇನೆ. ಮುಂದೆ ಭಾವಿ, ಅಖಿಲ ತತ್ವ ಭಾವಿ. ನಿರ್ಮಮನು, ಅದರ ಜೊತೆಗೆ ಮಮಕಾರ, ಶರೀರದಲ್ಲಿ ಇನ್ನುಳಿದ ವಸ್ತುಗಳಲ್ಲಿ ನಾನು ನನ್ನದು, ಅಹಂಕಾರ ಮಮಕಾರ ಬರ್ಕೊಂಬಂದೇವಲ್ಲ. ನಾನು ಶರೀರದ ಮೇಲೆ ಭಾಳ ಪ್ರೀತಿ ಇರಬಾರ್ದು. ಮೋಹ ಏವ ಮಹಾಮೃತ್ಯು ಮುಮುಕ್ಷೋ ವಪುರಾದಿಷು ಬರೀತಾರೆ. ಮುಮುಕ್ಷುವಿಗೆ ಮೋಹವೇ ದೊಡ್ಡ ವೈರಿ ಅಂತ. ಯಾವ ಮೋಹ? ವಪುರಾದಿಷು, ತನ್ನ ಶರೀರವನ್ನೇ ಮೊದಲು ಮಾಡಿಕೊಂಡು ತನಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳಲ್ಲಿರುವಂತಹ ಮಮಕಾರವೇ ಮೋಹ, ಮತ್ತೇನಲ್ಲ. ಅದು ಇರಬಾರ್ದು ಅಂತ ಬರ್ತಾರೆ. ಮತ್ತು ಶರೀರದ ವ್ಯವಹಾರ ಏನಂದರೆ ಭಿಕ್ಷಾಮ ಬೇಡು, ಅನ್ನವನ್ನು, ಅದು ಶರೀರ ಬದುಕಬೇಕು. ಮೋಹ ಬಿಡು ಅಂದ್ಕೊಂಡು ಊಟ ಮಾಡೋದು ಬಿಡಂತಿದ್ರ ಅರ್ಥ ಅಲ್ಲ. ಭಿಕ್ಷೌಷಧಂ ಭುಜ್ಯತಾಂ ಶುದ್ಧ ವ್ಯಾಧಿಶ್ಚ ಚಿಕಿತ್ಸತಾಂ ಬರೀತಾರೆ ಸಾಧನ ಪಂಚಕದಲ್ಲಿ. ಔಷಧಂ ಭುಜ್ಯತಾಂ, ಔಷಧ ಗುಳಿಗೆ ಹೆಂಗೆ ತಗೋತಿ ಹಂಗೆ ಊಟ ಮಾಡುವಂಥ ಶಾಸ್ತ್ರ. ರುಚಿ ಎತ್ತಿರಿ ಇಲ್ಲಿ ಹಾಕಿದ ನೆಲಕ್ಕೊಂದು ಮಾಡಬೇಡ, ಬಾಯಾಗ ಬಳ್ಳಿ ಹಾಕಿದ್ರೆ ನೆಲಕ್ಕೊಂದು ಮಾಡಬೇಡ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ ಭಾಳ ಚಂದ. ಭೋಜನ ನಡೆದಿರ್ಬೇಕು, ಏನೋ ಅನ್ನ ಸಂತರ್ಪಣೆ ನಡೆದಿರ್ಬೇಕು, ಒಬ್ಬೊಬ್ಬ ಗೃಹಸ್ಥ ಮಾಡಿರ್ಬೇಕು. ಸಾವಕಾಶವಾಗಿ ಊಟ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಅಂದರೆ ಅವಸರಲ್ಲೇ ಉಂಡ್ರೆ ಕುತ್ತಿಗೆ ಅನ್ನ ಸಿಕ್ಕೊಂಡು ಮಾಡಬೇಡ್ರಿ ಅಂತ ಇದರ ಅರ್ಥ ಅಲ್ಲ. ಸಾವಕಾಶವಾಗಿ ಊಟ ಮಾಡ್ರಿ ಅಂದ್ರೆ ಏನಿದ್ರ ಅರ್ಥ? ಅವಕಾಶ ಅವಕಾಶ ಒಳಗೆ ಅವಕಾಶ ಅರ್ಧ ಅನ್ನದಿಂದ ತುಂಬು, 4ನೇ ಒಂದು ಭಾಗ ನೀರಿನಿಂದ ತುಂಬು, ಇನ್ನು 4ನೇ ಭಾಗ ಗಾಯ ಆಡಾಕ್ಬಿಡು. ಅವಕಾಶ, ಇದು ಸಾವಕಾಶ. ಸಾವಕಾಶ ಅಂದ್ರೆ ಅವಕಾಶ ಸಹಿತವಾಗಿರ್ಬೇಕು ನನ್ನ ಹೊಟ್ಟಿ, ಹಂಗೆ ಊಟ ಮಾಡುವಂತ ಅರ್ಥ. ಅಂದ್ರೆ ಮಮಕಾರ ಇರಬಾರ್ದು ಅಂತ ಹೇಳಿದೀವಿ. ಹಂಗಾರೆ ಉಣದ್ ಬಿಡ್ಬೇಕೇನಂದ್ರ ಅಲ್ಲ.
ಭಿಕ್ಷಾ ಬೇಡು, ಊಟ ಮಾಡು, ಆಶ್ರಮದಲ್ಲಿದ್ರೆ ಏನು ವ್ಯವಸ್ಥೆ ಇದೆ ಮಾಡು ಅಂತೂ ಈ ಮಮಕಾರ ನಿರ್ಮಮನು ಅಧಿಕವಾದ ತನ್ನ ಶರೀರದ ಮೇಲೆ ಪ್ರೀತಿ ಇರಬಾರದು ಅಂತ ಇದರ ಅರ್ಥ. ನಿರ್ಮಮನು ಆದೊಡೆ ಇಷ್ಟೆಲ್ಲ ಇರ್ಬೇಕಂತ ನೋಡ್ರಿ ಅವನಿಗೆ ಅಭ್ಯಾಸ ಏನಿಪ್ಪನು ಅಂತ ಹೇಳಿ ಇಷ್ಟೆಲ್ಲ ಇದ್ದಾಗ ಇವ ಅಭ್ಯಾಸ ಆಗ್ತಾನಂತ. ನಾವು ಯಾವ್ಯಾವ ಮಿಲಲ್ಲಿದ್ದೇವೆ ಎಲ್ಲೆಲ್ಲಿದ್ದೇವೆ ಅಂತ ನಿಮ್ಮನ್ನು ನೀವ ಪ್ರಶ್ನೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋದು, ನಾನು ಪ್ರಶ್ನೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಅವನು ಹೇಳಿ ಮುಂದೆ ನುಡಿಗೆ ಹೋಗೋನು. ತನಗೆ ಆತ್ಮ ವಿಷಯದೊಳು ಅನುಭೂತಿಯು ಆಯಾಸವೆನಿತಿಲ್ಲದೆ ಒದಗಿ ನಿಜಾನಂದ ಜನಿಸಿ ಸುಸ್ಥಿರ ಬುದ್ಧಿಯೊಳು ದೃಢವಾಗಿರಲ್ ಎನಿಸುವನು ಅಭ್ಯಾಸಿಯು ಅವನೆಂದು ಹೇಳಿದ ವಿಷಯವನ್ನೇ ಮತ್ತೆ ಮುಂದುವರಿಸಿದ. ತನಗೆ ಆತ್ಮ ವಿಷಯದೊಳು ಅನುಭೂತಿಯು ಆಯಾಸವು ಇನಿತು ಇಲ್ಲದೆ ಒದಗಿ ನಿಜಾನಂದ, ಬರೀ ಆನಂದ ಅಲ್ಲಿಲ್ಲ, ನಿಜಾನಂದ ಅಂದರೆ ನಿಜಾನಂದ ಜನಿಸಿ, ಇದು ನಿಜಾನಂದ ಹುಟ್ಟಿ ಸುಸ್ಥಿರ ಬುದ್ಧಿಯೊಳು ದೃಢಂ ಆಗಿರಲ್ ಎನಿಸುವನು ಅಭ್ಯಾಸಿಯು ಅವನು ಎಂದು. ಅಭ್ಯಾಸಿಯ ಲಕ್ಷಣ ಆತ್ಮ ವಿಷಯದಳು ಅನುಭೂತಿಯು ಆಯಾಸವಿಲ್ಲದೆ ಉಂಟಾಗಬೇಕು ಇವನಿಗೆ. ಅಂದ್ರೆ ನಿರಂತರ ಅಭ್ಯಾಸಿ ಆದ್ರೆ ಮಾತ್ರ ಸಾಧ್ಯ. ನಿರಂತರ ಅಭ್ಯಾಸ ಆಗದೆ ಹೋದರೆ ಇದು ಆಯಾಸವಿಲ್ಲದೆ ಉಂಟಾಗುವಂಥದ್ದಲ್ಲ. ಅದನ್ನು ಬರೆದರು. ನನಗೆ ಆತ್ಮ ವಿಷಯದಳು ಅನುಭೂತಿ, ಆತ್ಮವೇ ನಾನು ಅನ್ನುವ ಅನುಭವ ಬರಲಿಕ್ಕೆ ಆಯಾಸಂ ಎನಿತಿಲ್ಲದೆ ಸಹಜವಾಗಿ ನಾನು ಬ್ರಹ್ಮ ಅನ್ನುವಂಥ ದೃಢ ಬುದ್ಧಿ ಇವನಲ್ಲಿ ಉಂಟಾಗಬೇಕಾದ್ರೆ ಎಷ್ಟು ಸಾಧನೆ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಸಾಧನೆ ಮಾಡಿದಾಗ ಸಹಜ ಆಗ್ತದೆ. ಒಂದು ಪದ್ಯ ಕಂಠಪಾಠ ಮಾಡ್ತಿರ್ತೀವಿ. ಉದಾಹರಣೆಗೆ ಒಂದು ಪದ್ಯ ಕಂಠಪಾಠ ಮಾಡೋಕೆ ಕೊಟ್ಟಿದ್ದಾರೆ. ಆಯಿತು, ಒಂದು 2 ದಿನ ಓದಿದ್ರಿ, ಕಂಠಪಾಠ ಆದಂಗೆ ಆಯಿತು, ಬಾಯ್ಪಾಠನೂ ಮಾಡಿದ್ರಿ, ಮತ್ತೊಂದು 5-6 ದಿನ ಬಿಡ್ರಿ, ಒಂದೊಂದು ಮಾಡ್ತಿರ್ತದೆ. ಏಕಪಾಠಿ ಇದ್ದ ಅವನಿಗೊಂದು ಭೇಟಿಯಾಗಿರ್ತದೆ, ಆ ಮಾತು ಬೇರೆ. ಏಕಪಾಠಿ ಒಂದು ಕೇಳಿದ್ರೆ ಸಾಕು, ಅವನು ಭೇಟಿ ಮಾಡ್ತಾನೆ. ಆ ಏಕಪಾಠಿ ಇದ್ದಂತ ಅವನಿಗೆ ಉತ್ತಮ ಜಿಜ್ಞಾಸು ಅಂತ ಕರಿತೇವೆ. ಒಂದು ಸಲ ಕೇಳಿದ್ರೆ ಸಾಕು, ಅವನು ಮತ್ತೆ ಕೇಳೋದು ಬೇಕಾಗಿಲ್ಲ. ಇಲ್ಲಿ ನಾವು ದೃಷ್ಟಾಂತ ಏನು ಮಾಡಕತ್ತೀವಿ ಅಂದ್ರೆ ಒಮ್ಮೆಗೆ ಆ ಪದ್ಯ ಕಂಠಪಾಠ ಆಗೋದಿಲ್ಲ, ಮರಿತದ, ಮತ್ತೊಮ್ಮೆ ಮಾಡು, ಮರಿತದ, ಮತ್ತೊಮ್ಮೆ ಮಾಡು. ಅದು ಗಟ್ಟಿ ಆಯ್ತಂದ್ರೆ ನನಗೆ ಯಾವಾಗ ಬೇಕು ಅವಾಗ ಬಾಯಿ ಬರ್ತದೆ, ಗಟ್ಟಿ ಆಗ್ತದೆ, ಸಹಜ ಆಗ್ತದೆ. ಹಾಗೆ ಇಲ್ಲಿ ಆಯಾಸವು ಏನಿತಿಲ್ಲದೆ ಅನುಭವ ಬರುವಂತೆ, ಯಾವುದು ಆತ್ಮಾನುಭವ ಬರುವಂತೆ, ನನ್ನ ಸ್ವರೂಪ ಅಖಂಡ ಚೈತನ್ಯ ಅದುವೇ ಆತ್ಮ, ಅಭಿವನ ಅನುಭವಕ್ಕೆ ಬರಬೇಕಾದ್ರೆ ಸಹಜವಾಗಿ ಅದು ಪ್ರಾಪ್ತ ಆಗಬೇಕು. ಬಲಾತ್ಕಾರದಿಂದ ಅಲ್ಲ, ಸಹಜವಾಗಿ ಅದು ಪ್ರಾಪ್ತ ಆಗುವಂತೆ ಎನಿದಿಲ್ಲದೆ ಒದಗಿ ನಿಜಾನಂದ ಜನಿಸಿ. ಇದು ವೃತ್ತಾತ್ಮಕವಾದ ಆನಂದ ಮೊದಲಿಟ್ಟುಕೋಬೇಕು ನಾವು. ನಿಜಾನಂದ ಜನಿಸಿ ಅಂತ ಆತ್ಮತತ್ವ ಆನಂದ ಸ್ವರೂಪ ಅದು ಹುಟ್ಟುವುದಲ್ಲ. ಜ್ಞಾನದಲ್ಲಿ 2 ಭಾಗ ಮಾಡಿದ್ದೇವೆ. ಒಂದು ಕರುಣಾತ್ಮಕ ಜ್ಞಾನ, ಒಂದು ಅನುಭವಾತ್ಮಕ ಜ್ಞಾನ ಅಂತ. ಕರುಣಾತ್ಮಕ ಜ್ಞಾನ ಹುಟ್ಟುತ್ತದೆ, ಅನುಭವಾತ್ಮಕ ಜ್ಞಾನ ಹುಟ್ಟುವುದಲ್ಲ. ಅದು ಸಹಜವಾಗಿ ಮೊದಲೇ ಇರುವಂಥದ್ದು, ಅದು ಜ್ಞಪ್ತಿ, ಅರಿವು, ಇದು ಪೂರ್ವದಲ್ಲಿ ಹೇಳಿ ಆಗೈತೆ. ಹಾಗೆ ಇಲ್ಲಿ ಆನಂದವೂ ಕೂಡ ವೃತ್ತಾತ್ಮಕ ಆನಂದ. ನಿದ್ರಾನಂದ ಯಥಾರ್ಥವಾದ ಆನಂದ ಏನದ? ಪ್ರತಿಬಿಂಬಾನಂದ. ಯಥಾರ್ಥವಾದ ಆನಂದ ಅಲ್ಲ, ನಮ್ಮ ಸ್ವರೂಪದ ಪ್ರತಿಬಿಂಬಾನಂದ. ನಿದ್ರಾವಸ್ಥೆಯಲ್ಲಿ ಅಂತಃಕರಣ ನಿಶ್ಚಲ ಆಗಿರ್ತದೆ. ನಿಜಗುಣ ಶೈಲಿಗಳ ಪ್ರಕಾರ ಜಾಗೃತ ಅವಸ್ಥೆಯಲ್ಲಿ ಸತ್ವಗುಣ, ಸ್ವಪ್ನಾವಸ್ಥೆಯಲ್ಲಿ ರಜೋಗುಣ, ನಿದ್ರಾವಸ್ಥೆಯಲ್ಲಿ ತಮೋಗುಣ. ತಮೋಗುಣ ಇದ್ದಾಗೆ ಆದರೂ ಕೂಡ ಅಂತಃಕರಣ ನಿಶ್ಚಲವಾಗಿರ್ತದೆ. ಸ್ವಲ್ಪ ದೃಷ್ಟಾಂತ ಕಷ್ಟ ಆಕೈತೆ ನಮಗೆ. ನಿಮ್ಮ ಅಂತಃಕರಣ ಎಲ್ಲಿ ಅಡಗೈತಿ? ನಿದ್ರೆಯಲ್ಲಿ, ಅವಿದ್ಯೆಯಲ್ಲಿ ಅಡಗೈತಿ. ನಿದ್ರೆಯಲ್ಲಿ ಅಂತಃಕರಣ ಅವಿದ್ಯೆಯಲ್ಲಿ ಅಡಗೈತಿ. ಒಂದು ವೇಳೆ ಅಂತಃಕರಣ ಅಲ್ಲಿ ಎಚ್ಚರವಾಗಿದ್ದರು, ತಟಸ್ಥವಾಗಿದ್ದರು, ನಿದ್ರೆ ಹತ್ತಿರಲಿಲ್ಲ, ಅಂತೂ ಅವಿದ್ಯೆಯಲ್ಲಿ ಅಡಗೈತಿ. ಮತ್ತು ಅವಿದ್ಯೆಯಲ್ಲಿ ಅಡಗೈತಿ. ಅಂತಃಕರಣ ನಿಶ್ಚಲವಾಗಿ ನಿಂತಾಗ ಅಲ್ಲಿ ಆತ್ಮನ ಪ್ರತಿಬಿಂಬ ಮೂಡ್ತದಲ್ಲ, ಅದು ನಿದ್ರಾನಂದ ಅಂತ ಹೇಳಕ್ ಹೊಂಟಿದ್ದೇವೆ. ಎಲ್ಲಿ ಅಡಗೈತಿ? ಅವಿದ್ಯೆಯಲ್ಲಿ ಅಡಗಿದ್ರು ಕೂಡ
ಅಲ್ಲಿ ಅಂತಃಕರಣ ಇದೆ ಅಂತ ಹೇಳ್ತದೆ ಶಾಸ್ತ್ರ. ಅವಿದ್ಯೆ ಭಾಳ ಸೂಕ್ಷ್ಮ ಇದೆ, ಭಾಳ ಸೂಕ್ಷ್ಮ ಇದೆ. ಹಿಂದೆಲ್ಲ ಟೇಪ್ ರೆಕಾರ್ಡ್ ಅಂತಿತ್ತು, ಈಗೆಲ್ಲ ಏನೇನೋ ಬಂದವಪ್ಪ. ಇವೆಲ್ಲ ಟೆಲಿವಿಷನ್ ಇವು ಬಂದು ಏನೇನೋ ಬಂದವ. ಆ ಟೇಪ್ ರೆಕಾರ್ಡ್ ಯಾಕೆ ನೆನಪು ಮಾಡಿದ್ದೇನಂದ್ರೆ, ಅದು ಟೇಪ್ ಅಂತಿತ್ತಲ್ಲ, ಸುತ್ತಗೋತಿರ್ತ. ರೆಕಾರ್ಡ್ ಮಾಡುವಾಗ ನಾವು ಧ್ವನಿ ಇಡಬೇಕಾದದ್ದು ಇರಲಿಲ್ಲ, ಕೆಲಸ ಇರಲಿಲ್ಲ, ವ್ಯಾಲ್ಯೂ ಕೊಡಬೇಕಾದದ್ದು ಇರಲಿಲ್ಲ. ರೆಕಾರ್ಡ್ ಮಾಡುವಾಗ ಹಾಗೆ ಇಟ್ಟರು ವ್ಯಾಲ್ಯೂಮ್ ಆಗ್ತಿತ್ತು, ಅದ್ರಾಗ ರೆಕಾರ್ಡ್ ಹಾಕಿತ್ತು, ಅದ್ರಾಗ ವ್ಯಾಲ್ಯೂಮ್ ಇಲ್ಲ, ರೆಕಾರ್ಡ್ ಹಾಕಿತ್ತು. ಆ ರೆಕಾರ್ಡ್ ಅದನ್ನು ಕೇಳಬೇಕಾದ್ರೆ ಏನು ಮಾಡಬೇಕಾಗಿತ್ತು, ವ್ಯಾಲ್ಯೂಮ್ ಕೊಡಬೇಕಾಗಿತ್ತು. ಮತ್ತು ವ್ಯಾಲ್ಯೂಮ್ ಇಲ್ಲದೆ ರೆಕಾರ್ಡ್ ಮಾಡ್ಕೊಂಡದ್ದು ಟೇಪ್. ಹಾಗೆ ಇಲ್ಲಿಯೂ ಕೂಡ ಅವಿದ್ಯೆಯ ಒಳಗೆ ಇರುವಂತಹ ಸೂಕ್ಷ್ಮ ಶರೀರ ಇದೆಯಲ್ಲ, ಅದು ಆ ಟೇಪ್ ರೆಕಾರ್ಡ್ದಾಗ ವ್ಯಾಲ್ಯೂಮ್ ಇಲ್ಲದೆ ಇರುವಂತಹ ಸ್ಥಿತಿ ಹೇಗಿದೆಯೋ ಹಾಗೆ ಈಗ ಹೊರಗಿನ ವ್ಯವಹಾರ ಇಲ್ಲ. ಅದಕ್ಕೆ ಕೇವಲ ಅವಿದ್ಯೆಯಲ್ಲಿ ಅಡಿಕೊಂಡಿದೆ. ಅವಿದ್ಯೆ ಪಾರದರ್ಶಕ ಇದೆ, ಅವಿದ್ಯೆ ಪಾರದರ್ಶಕ ಇದೆ. ಮತ್ತು ಆವರಣ ಮಾಡೈತೆ ಅಂತಿರಲ್ಲ ಅಂತ ಕೇಳಿದ್ರೆ, ಹೌದು ಆವರಣ ಮಾಡೈತಿ, ವ್ಯಾಲ್ಯೂಮ್ ಇಲ್ಲ, ವ್ಯಾಲ್ಯೂಮ್ ಇಲ್ಲ. ಈಗ ಅದೇ ಆವರಣ. ಅದಕ್ಕೆ ಅಲ್ಲಿ ಹೇಳೋದು ಕೇಳೋದು ಏನೂ ಇಲ್ಲ, ನಿದ್ರೆ ಇಲ್ಲಿ. ಆದರೂ ಸುಖವನ್ನು ಮಾತ್ರ ಅನುಭವ ಮಾಡ್ತಾ ಇದ್ವಿ. ನಿಮ್ಗೆ ಯಾಸರತಿಲ್ಲೋ ಅಂತೆಲ್ಲ ಹಿಂದೆ ಕೇಳಿದಿಲ್ಲಲ್ಲ. ಯಾಸರತಿ 3 ಅವಸ್ಥೆಯಲ್ಲಿ ಬೇರಿಟ್ಟು ಅರಿವುದಾಗಿ ಬೇರೆ ಬಾರದ ಚಿತ್ತೆ, 3 ಅವಸ್ಥೆಯಲ್ಲೂ ನೀವು ರೀತಿ ಅಂತ ಬರ್ತಾರಲ್ಲ, ಬೇರೆ ಯಾಸರತಿ. ಯಾಸರತಿ ಆದ ಮೇಲೆ ನಿದ್ರಾ ಅವಸ್ಥೆಯಲ್ಲಿ ನಮ್ಮ ಆತ್ಮ ಎಲ್ಲಿ ಮುಳುಗಿದ್ದಾನ ಅಂತ ಹೇಳಿದೇನು, ಬ್ರಹ್ಮದಲ್ಲಿ ಮುಳುಗಿದ. ಸಾಮಾನ್ಯ ಚೇತನ, ವಿಶೇಷ ಚೇತನ ಇಲ್ಲ. ಯಾವಾಗ ಆತ್ಮ ಬ್ರಹ್ಮದಲ್ಲಿ ಮುಳುಗಿದಲ್ಲ, ಅಹರಹ ಬ್ರಹ್ಮ ಗಚ್ಚಂತಿ ಶ್ರುತಿವಾಕ್ಯ. ಪ್ರತಿನಿತ್ಯ ಎಲ್ಲ ಜೀವಾತ್ಮರುಗಳು ತಮ್ಮ ಮೂಲ ಸ್ವರೂಪವಾಗಿರುವ ಬ್ರಹ್ಮದಲ್ಲಿಯೇ ಮುಳುಗುತ್ತಾರೆ. ಮತ್ತು ಅಲ್ಲಿಂದ ಎದ್ದು ಬರ್ತಾರೆ. ಅದ್ರ ವಿವರಣೆ ಬ್ಯಾಡ, ಈಗ ಮುಳುಗುವುದೇನಾದ್ರೂ ಇಲ್ಲಿ ಅಂತೂ ಈಗ ಬ್ರಹ್ಮಾಕಾರ ಆದ ಯಾರೋ ಜೀವಾತ್ಮ, ಅವನ ಪ್ರತಿಬಿಂಬವೇ ಅಂತಃಕರಣದಲ್ಲಿ ಮೂಡ್ತದೆ ನಿದ್ರೆಯಲ್ಲಿ. ಜೀವಾತ್ಮನೂ ಅಲ್ಲಿದ್ದಾನ, ಆತ್ಮನಲ್ಲಿ ತನ್ನ ಪ್ರತಿಬಿಂಬದ ಯಾವುದು ಆನಂದ ರೂಪ, ಆತ್ಮ ಆನಂದ ರೂಪ ಇದ್ದಾನೆ, ಅದನ್ನು ಅನುಭವಿಸ್ತಾ ಇದ್ದಾನೆ. ಇದು ಪ್ರತಿಬಿಂಬಾನಂದ. ನಿಜಾನಂದ ಆದ ಕೂಡಲೇ ಏಕದಮ್ಮ ನಾವು ಅಲ್ಲಿಗೆ ಹೋಗೋದಲ್ಲ, ಅಖಂಡ ಚೈತನ್ಯವೇ ಆನಂದ ಸ್ವರೂಪ ಅಂತ ಅಲ್ಲಿಗೆಲ್ಲ. ಅದಕ್ಕಾಗಿ ಇಲ್ಲಿ ನಿಜಾನಂದ ಜನಿಸಿ ಅಂತ ಏನಿದೆಯಲ್ಲ, ಅದಕ್ಕಾಗಿ ಹೇಳ್ಬೇಕದನ್ನು. ಆತ್ಮಾನಂದ ಹುಟ್ಟೋದಲ್ಲ, ಆವರಣ ಭಂಗ ಆಯಿತು, ಆತ್ಮಾನಂದ ಸಹಜ ಸಿದ್ಧ ಆದದ್ದು. ಇದು ವೃತ್ತಾತ್ಮಕ ನಿಜಾನಂದ, ಅಂತಃಕರಣಾತ್ಮಕ ಆನಂದ. ಇದು ಜನಿಸಿ ಸುಸ್ಥಿರ ಬುದ್ಧಿಗಳು ದೃಢವಾಗಿರಲ್, ಅದು ದೃಢ ಆಗ್ಬೇಕಂತ. ಇದು ನಾನು ನಿದ್ರಾನಂದ ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ವೃತ್ತಾತ್ಮಕ ಆನಂದವೇ ದೃಢ ಆಗ್ಬೇಕಂತ. ಸುಸ್ಥಿರ ಬುದ್ಧಿ ದೃಢವಾಗಿರಲ್ ಎನಿಸುವನು ಅಭ್ಯಾಸಿಯು ಅವನು ಎಂದು. ಇವರಿಗೆ ಏನಂತಾರೆ, ಅಭ್ಯಾಸ ಅಂತ ಕರೀತಾರಂತ. ನೋಡ್ರಿ ಮುಂದೆ ನೋಡಿ ನೋಡೋಣ. ಸ್ಮೃತಿಯಲು ಚಿತ್ರ ವಿಚಿತ್ರ ವಿಷಯಗಳು ಗತಿಗಳು ಅಖಿಳ ಸಿದ್ಧಿಗಳು ಸತಿ ಕೇಳು ದೇಹಾದಿಗಳು ನಿಜ ವೈರಾಗ್ಯ ರತನಾದೊಡೆ ಅಭ್ಯಾಸ ಏನಿಪ್ಪನು. ಇದು ಸರಳತೆ, ಇಲ್ಲೇನು ಭಾಳ ಕಷ್ಟ ಇಲ್ಲ. ಸ್ಮೃತಿಯಳು ಸ್ಮರಣ. ಚಿತ್ರ ವಿಚಿತ್ರ ವಿಷಯಗಳು, ಅನೇಕ ವಿಧವಾದ ಚಿತ್ರ ವಿಚಿತ್ರ ವಿಷಯ ನಮ್ಮ ಮನಸ್ಸಿನಾಗ ತುಂಬಿಕೊಂಡಿದ್ರು. ಚಿತ್ರ ವಿಚಿತ್ರ ವಿಷಯಗಳು ಬರ್ಬೋದು, ಅನೇಕ ವಿಧವಾದ ಚಿತ್ರ ವಿಚಿತ್ರ ವಿಷಯಗಳು. ಗತಿಗಳು ಅನೇಕ ಗತಿ, ಅನೇಕ ಗತಿ ಅಂದ್ರೆ ಆಯಾಯ ಲೋಕಕ್ಕೆ ಹೋಗೋದು, ಅನೇಕ ಗತಿಗಳು. ಇಹಲೋಕದಲ್ಲೂ ಕೂಡ ಅನೇಕ ಗತಿಗಳು. ಅಖಿಲ ಸಿದ್ಧಿಗಳು. ಅದೇನ ಪಾದಕ ಸಿದ್ಧಿ, ಗುಟಿಕಾ ಸಿದ್ಧಿ. ಆಕಾಶ ಗಮನ ಮಾಡ್ತಾನೆ, ನೀರಿನ ಮೇಲೆ ಅಡ್ಡಾಡ್ತಾನೆ, ನೀರಿನ ಮೇಲೆ ಪದ್ಮಾಸನ ಹಾಕೊಂಡು ಕೂಡಿರ್ತಾನೆ, ನೀರಿನ ಮೇಲೆ ಸೋಲೋಭವಾಗಿ ಮಕ್ಕೋತಾನೆ. ಇವೆಲ್ಲ ಒಂದಷ್ಟು ಸಿದ್ಧಿಗಳು. ಈ ಎಲ್ಲ ಸಿದ್ಧಿಗಳು ಸತಿ ಕೇಳುವ ಸಂಬೋಧನ ಪ್ರಥಮ. ದೇಹಾದಿಗಳು ಅದು ಇದಿಷ್ಟ ಅಲ್ಲ, ದೇಹಾದಿಗಳು ತನ್ನ ದೇಹವೇ ಮೊದಲು ಮಾಡಿಕೊಂಡು ಎಲ್ಲವುಗಳಲ್ಲಿ. ದೇಹಾದಿಗಳು ಅಂದರೆ ಗೃಹಸ್ಥ ಆಗಿದ್ದ ಪತ್ನಿ, ಮಕ್ಕಳ, ಮರಿ, ಇದೆಲ್ಲ ಮಕ್ಕಳ ಎಲ್ಲ ತಗೊಳ್ಳೋದು ಇದನ್ನು ದೇಹಾದಿಗಳು. ನಿಜ ವೈರಾಗ್ಯ ರತನಾದೊಡೆ. ಅಭಾವ ವೈರಾಗ್ಯ ಅಲ್ಲ, ನಿಜ ವೈರಾಗ್ಯ ಅಂತ ಹಾಕ್ಯಾರ ಅದಕ್ಕೆ. ಯಾಕೆ ವೈರಾಗ್ಯ ಬಂತು? ಬಾಯಾಗ ಹಲ್ಲಿಲ್ಲ, ಕಳ್ಳಿತನ ಬಲ್ಯವಾದಂತ.
ಯಾಕಂದ್ರೆ ಬಲ್ಯ ಅಂತ ಭಯಾಗಲ್ಲ ಇಲ್ಲ. ಇದು ಅಭಾವ ವೈರಾಗ್ಯ. ಏನಿಲ್ಲ, ಗತಿಯೇ ಇಲ್ಲಪ್ಪ, ಏನೂ ಇಲ್ಲ, ಬದುಕಲಿಕ್ಕೆ ಗತಿಯೇ ಇಲ್ಲ. ಆಗ ವೈರಾಗ್ಯ ಬಂದ್ರೆ ಪ್ರಯೋಜನ ಇಲ್ಲ. ನಿಜ ವೈರಾಗ್ಯ ತಿಳುವಳಿಕೆಯಿಂದ ವೈರಾಗ್ಯ ಬಂದಿರಬೇಕು. ಈ ಪ್ರಪಂಚ ಅನಾತ್ಮ ನಿಶ್ಚಯ ಆಗಿರಬೇಕು, ತಿಳುವಳಿಕೆಯಿಂದ ವೈರಾಗ್ಯ ಬಂದಿರಬೇಕು. ಅದಕ್ಕೆ ನಿಜ ವೈರಾಗ್ಯ ರತನಾದೊಡೆ ಅಭ್ಯಾಸಿ ನಿಪನು. ಇದ್ರಾಗ ಏನಂತ ಹೆಚ್ಚಿನ ವಿಷಯ ಇಲ್ಲ ಅಂತ ಹೇಳಿ ಆಗೈತಲ್ಲ. ಮುಂದೆ ನೋಡಿ ಇವಾಗ ಓದೇ ಬಿಡೋಣ. ಅತಿಶಯದಿಂದ ಆತ್ಮರತಿ. ಇದನ್ನೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟ ಕೇಳ್ರಿ. ಅತಿಶಯದಿಂದ ಆತ್ಮರತಿ, ಶಾಸ್ತ್ರರತಿ, ಕರ್ಮರತಿ, ಬಳಿಕ ಅಭ್ಯಾಸದೆಡೆಯಲು ರತಿ, ಲೋಕ ಭಯದಳು ವಿರತಿಯುಳ್ಳಾತನೇ ಸತಿ ಕೇಳು ಅಭ್ಯಾಸಿ ಎಂದು ಏನಿಪನು. ರತಿ ಅಂದ್ರೆ ಪ್ರೀತಿ, ಮತ್ತೇನಿಲ್ಲ. ಶಬ್ದಕ್ಕೆ ರತಿ ಶಬ್ದಕ್ಕೆ ಅರ್ಥ ಪ್ರೀತಿ. ಅತಿಶಯದಿಂದ ಆತ್ಮರತಿ, ಬಹಳಷ್ಟು ಪ್ರೀತಿ. ಆತ್ಮರತಿ ಅಂದ್ರೆ ಪ್ರತ್ಯೇಕಾತ್ಮ ಚೈತನ್ಯ ರತಿ. ನಾನು ಶರೀರದ ಮೇಲೆ ರತಿ ಅಂತ ಇಟ್ಕೋಬೇಡ್ರಿ ಇಲ್ಲಿ. ಯಾಕಂದ್ರೆ ಮುಂದೆ ಏನು ಬರ್ತಾರೆ, ಶಾಸ್ತ್ರ ರತಿ ಅಂತ ಬರ್ತಾರೆ. ಅದಕ್ಕಾಗಿ ಅತಿಶಯ ಆತ್ಮರತಿ, ಶಾಸ್ತ್ರರತಿ, ಶಾಸ್ತ್ರದಲ್ಲಿ ಪ್ರೀತಿ, ಚೈತನ್ಯಾತ್ಮಕವಾಗಿರುವ ಪ್ರತ್ಯೇಕಾತ್ಮನಲ್ಲಿ ಪ್ರೀತಿ ಮೊದಲಿಂದು ಶಾಸ್ತ್ರರತಿ. ಕರ್ಮರತಿ, ಕರ್ಮರತಿ ಅಂದ್ರೆ ಅಭ್ಯಾಸ ಇರುವುದರಿಂದ ನಿಷ್ಕಾಮ ಕರ್ಮದಲ್ಲಿ ರತಿ. ಇಲ್ಲಿ ಅಭ್ಯಾಸಿ ಲಕ್ಷಣ ಹಾಕೊಂಡಿದ್ದಾರೆ. ನಿಷ್ಕಾಮ ಕರ್ಮರತಿ, ನಿಷ್ಕಾಮ ಕರ್ಮದಲ್ಲಿ ಇರಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬುವ ಗೀತೋಕ್ತಿಯಂತೆ ನಿಷ್ಕಾಮ ಕರ್ಮದಲ್ಲಿ ಮಾತ್ರ ನನಗೆ ಅಧಿಕಾರ. ಫಲಾಪೇಕ್ಷೆಯಲ್ಲಿ ನನಗೆ ಅಧಿಕಾರ ಇಲ್ಲ. ಕರ್ತವ್ಯದಲ್ಲೇ ಅಧಿಕಾರ, ಅದುವೇ ನಿಷ್ಕಾಮ ಕರ್ಮ, ಮತ್ತೇನಲ್ಲ. ಕರ್ಮರತಿ ಬಳಿಕ ಅಭ್ಯಾಸದೊಳು ರತಿ, ಅಭ್ಯಾಸದಲ್ಲಿಯೂ ಕೂಡ ಪ್ರೀತಿ ಇರಬೇಕು. ಅದ್ರ ಮುಂದೊಂದು ವಾಕ್ಯ ಇದೆ. ಲೋಕ ಭಯದೊಳು ವಿರತಿಯುಳ್ಳಾತನೇ, ಲೋಕ ಭಯದೊಳು ವಿರತಿಯುಳ್ಳಾತನೇ ಸತಿ ಕೇಳುವ ಅಭ್ಯಾಸಿಯು ಎಂದು ಏನಿಪನು. ಇಲ್ಲಿ ವೈರಾಗ್ಯ ಅನ್ನೋದು ಏನಿಲ್ಲ, ವಿರತಿ ಅನ್ನೋದು ಏನಿದೆಯಲ್ಲ, ಲೋಕ ಭಯದೊಳು ಅನ್ನೋದಕ್ಕಷ್ಟು ನಾವು ಅನಿಸಿದ್ರೆ ಸುಂದರ. ಯಾಕಂದ್ರೆ ಅಭ್ಯಾಸಿ ಆದವನು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಬೇಕಾಗ್ತದ ಪ್ರೀತಿಯಿಂದ. ಅದಕ್ಕಾಗಿ ಅತಿಶಯದ ಆತ್ಮರತಿ ಅಂತೂ ಇದ್ದೇ ಇದೆ. ಶಾಸ್ತ್ರರತಿ, ಮತ್ತು ಶಾಸ್ತ್ರದಲ್ಲಿ ಪ್ರೀತಿ ಇಲ್ಲ, ಶಾಸ್ತ್ರದಲ್ಲಿ ವೈರಾಗ್ಯ ಬರಲಿ ಅಂದ್ರೆ ಹೇಗೆ? ಮತ್ತು ಅಭ್ಯಾಸ ಮಾಡಕ್ಕೆ ಬಂದಾನ, ಶಾಸ್ತ್ರದಲ್ಲೇ ವೈರಾಗ್ಯ ಬರಲಿ ಅಂದ್ರೆ ಹೇಗೆ? ಅದಕ್ಕಾಗಿ ಆ ವೈರಾಗ್ಯ ಅನ್ನೋದು ಎಷ್ಟಕ್ಕೆ ಜೋಡಿಸ್ಬೇಕು ಅಂತ ಕೇಳಿದರೆ, ಲೋಕ ಭಯದಳು ವಿರತಿ, ಲೋಕದ ಭಯದಲ್ಲಿ ವಿರತಿ. ಲೋಕದ ಭಯ ಯಾಕೆ ಬರ್ತದೆ ಅಂತ ಕೇಳಿದ್ರೆ, ನೋಡ್ರಿ, ಯೌವನ ಅವಸ್ಥೆಯಲ್ಲಿ ಈ ಕಡೆ ಬರಬೇಕು. ಯಾವ ಕಡೆ? ಅಧ್ಯಾತ್ಮದ ಕಡೆ ಬರಬೇಕು. ಯೌವನ ಅವಸ್ಥೆಯಲ್ಲಿ ಲೋಕದವ್ರು ಏನೇನೋ ಮಾತನಾಡ್ತಾರೆ. ದುಡಿಲಾರ ಕಾಲ, ಇನ್ನೂ ಏನೇನೋ ಅನೇಕ ವಿಧವಾದ ಲೋಕದ ಭಯ ಯಾರಿಗೂ ಮುಚ್ಚಕ್ಕಾಗೋದಿಲ್ಲ. ಅವ್ನು ಏನು ಮಾಡಿ ಹೋಗ್ಯಾನೇನೋ ಮರ ಯಾರಿಗೆ ಗೊತ್ತು, ಒಟ್ಟು ಮನೆ ಬಿಟ್ಟು ಓಡಿ ಹೀಗೆ ಏನೇನೋ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಕಿವಿಯಲ್ಲಿ ಹಾಕೊಳ್ಳಬೇಡ. ಯಾಕಂದ್ರೆ ಆತ್ಮರತಿ, ಕರ್ಮರತಿ, ಶಾಸ್ತ್ರರತಿ ಇವೆಲ್ಲ ಇರ್ಬೇಕು ನನ್ನಲ್ಲಿ. ನನ್ನ ಬಗ್ಗೆ ಲೋಕದ ಜನ ಏನು ಮಾತನಾಡ್ತಾರೆ ಅನ್ನೋದನ್ನು ಈಗ ಬಿಡಬೇಕು. ಅಭ್ಯಾಸದ ಅವಸ್ಥೆಯಲ್ಲೇ ಬಿಡಬೇಕು. ಇನ್ನು ಜ್ಞಾನಾವಸ್ಥೆಯಲ್ಲಿ ಬಿಡ್ಬೇಕಂತ ಹೇಳುವ ಅವಶ್ಯಕತೆನೇ ಇದೆ. ಅದಕ್ಕೆ ಅಭ್ಯಾಸ ಸಮಯದಲ್ಲಿಯೇ ಈತನು ಲೋಕದ ಭಯಕ್ಕೆ ಹೆದರಕೂಡದು. ಉಂದರೆ ಉಪವಾಸಿ ಎಂಬರು, ಉಣದಿರ್ದೊಡೆ ಉಂದರೆ ಕೂಳಬಾಕನೆಂಬರು, ಉಣದಿರ್ದೊಡೆ ಉಪವಾಸಿ ಎಂಬರು. ಊರೊಳಗಿದ್ದರೆ ವ್ಯಸನಿ ಎಂಬರು. ಅರಣ್ಯಕ್ಕೆ ಹೋದರೆ ಊರಲ್ಲಿದ್ದರೆ ಲಂಪಟ ಅಂತಾರೆ. ಅರಣ್ಯಕ್ಕೆ ಹೋದ್ರೆ ದುಡ್ಡು ಉಣ್ಣಕ್ಕಾಗದ, ಅದಕ್ಕೆ ಹೋಯ್ತು. ಹಿಂಗೆ ಅವ್ರವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವುಗಳನ್ನು ನಿನಗೆ ಹಾಕೊಳ್ಬೇಡ. ಇವೆಲ್ಲ ತಗದೋಗದ್ ಬಿಡು. ವೈರಾಗ್ಯ ಇರಲಿ, ಈ ಎಲ್ಲ ಮಾತುಗಳಲ್ಲಿ ವೈರಾಗ್ಯ ಇರಲಿ. ಮೇಲೆ ಹೇಳಿದಂತಹ ವಿಷಯದ ನೋಡ್ರಿ, ಆತ್ಮರತಿ, ಶಾಸ್ತ್ರರತಿ, ಕರ್ಮರತಿ, ನಿರಂತರವಾಗಿ ಅಭ್ಯಾಸ ಮಾಡುವ ಪ್ರೀತಿ ನಿನ್ನಲ್ಲಿ ಇರಬೇಕು. ಲೋಕದ ಜನರ ಮಾತಿನ ವಿಷಯಕವಾಗಿ ವೈರಾಗ್ಯವಂತನಾಗಿರಬೇಕು. ಅಂದ್ರೆ ನೀ ಅಭ್ಯಾಸಿ ಆಗ್ತಿ ಅನ್ನೋದು ಇದರ ಅಭಿಪ್ರಾಯ ಅಂತ ಹೇಳ್ತಾ ಇಂದಿನ ಶಾಸ್ತ್ರಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಹರ ಓಂ ಪೂರ್ಣಮದ ಪೂರ್ಣಮಿದ